ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ನೋಡೋಣ ಅಂತ ಹೇಳಿದ್ರೆ 12th ಮಾರ್ಚ್ ಥರ್ಡ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಮಿತ್ರಶಕ್ತಿ ಯುದ್ಧಾಭ್ಯಾಸ ಯಾರ ನಡುವೆ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಈ ಮಿತ್ರಶಕ್ತಿ ಅನ್ನೋದು ಒಂದು ವ್ಯಾಯಾಮ ನಡೀತದೆ. ಸೊ ಅದು ವ್ಯಾಯಾಮ ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ಅಂತ ಕೇಳಿದ್ದಾನೆ. ಸೊ ಒಂದು ಇಂಡಿಯಾದ ನಡುವೆ ನಡೀತದೆ. ಸೊ ಇಂಡಿಯಾ ಮತ್ತೆ ಯಾರ ಜೊತೆ ನಡೀತದೆ ಅಂತ ಕೇಳ್ತಾನೆ. ಸೊ ಶ್ರೀಲಂಕಾ, ಜಪಾನ್ ಮತ್ತೆ ಮಲೇಷಿಯಾ ಮತ್ತು ಚೀನಾ ಇದಕ್ಕೆ ಆಪ್ಷನ್ ಇದಾವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಶ್ರೀಲಂಕಾ, ಸರಿನಾ? ಸೊ ಶ್ರೀಲಂಕಾ ಜೊತೆ ಮಿತ್ರಶಕ್ತಿ ಅನ್ನುವ ಯುದ್ಧಾಭ್ಯಾಸ ನಡೀತದೆ, ಸರಿಯಾ? ಹಾಗೆ ಈ ಜಪಾನ್ ಜೊತೆ ಧರ್ಮಾ ಗಾರ್ಡಿಯನ್ ಮತ್ತೆ ಜಿಮ್ಎಕ್ಸ್ ಎನ್ನುವ ಯುದ್ಧಾಭ್ಯಾಸ ನಡೀತದೆ, ಸರಿಯಾ? ಇದು ನೆನಪಿರಲಿ ನಿಮಗೆ. ಹಾಗೆ ಮಲೇಷಿಯಾ ಜೊತೆ ಹರಿಮೌ ಶಕ್ತಿ ಅನ್ನುವ ಒಂದು ಯುದ್ಧಾಭ್ಯಾಸ ನಡೀತದೆ. ಹಾಗೆ ಚೀನಾದ ಜೊತೆ ನಿಮಗೆ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಬರುತ್ತೆ, ಸರಿನಾ? ಆ ಯುದ್ಧಾಭ್ಯಾಸ ನಡೀತದೆ. ಯಾವುದ್ರ ಜೊತೆ? ಚೀನಾ ಜೊತೆ. ಹಾಗೆ ರಷ್ಯಾ ಜೊತೆ ಇಂದ್ರ ಅನ್ನುವುದು, ಓಕೆ, INDRA ಇಂದ್ರ ಅನ್ನುವ ಯುದ್ಧಾಭ್ಯಾಸ ಇಂಡಿಯಾ ಮತ್ತು ರಷ್ಯಾದ ನಡುವೆ ನಡೀತದೆ. ಹಾಗೆ ನೊಮ್ಯಾಡಿಕ್ ಎಲಿಫೆಂಟ್ ಅನ್ನೋದು ಇಂಡಿಯಾ ಮತ್ತು ಮಂಗೋಲಿಯಾದ ಮಧ್ಯೆ ನಡೀತದೆ. ಹಾಗೆ ಕೊಂಕಣ್ ಅಂತ ಬರುತ್ತೆ, ಅದು ಇಂಡಿಯಾ ಮತ್ತು UK ಮಧ್ಯೆ ನಡೀತದೆ, ಸರಿ? ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಓಕೆ, ಇದು ಯಾವಾಗ ಪ್ರಾರಂಭವಾಯಿತು ಈ ಮಿತ್ರಶಕ್ತಿ ಅಂತ ಕೇಳಿದ್ರೆ 2012ರಲ್ಲಿ ಜಂಟಿ ತರಬೇತಿ ವ್ಯಾಯಾಮ ಏನಿದೆ ಅಲ್ವಾ, ಇದು ಪ್ರಾರಂಭ ಆಗ್ತದೆ. ಎಷ್ಟರಲ್ಲಿ? 2012ರಲ್ಲಿ, ಸರಿನಾ? ಇದು ವರ್ಷ ಕೂಡ ನೆನ್ಪಿಟ್ಕೋಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 42ನೇ ಸಂವಿಧಾನಿಕ ತಿದ್ದುಪಡಿಯಲ್ಲಿ ಭಾರತ ಸಂವಿಧಾನಕ್ಕೆ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. 42ನೇ ತಿದ್ದುಪಡಿ ಆಗುತ್ತಲ್ವಾ, ಎಷ್ಟರಲ್ಲಿ? 1976ರಲ್ಲಿ. ಯಾರು ತಿದ್ದುಪಡಿ ಮಾಡಿದ್ರು? ಇಂದಿರಾ ಗಾಂಧಿಯವರ ಸರ್ಕಾರ, ಸರಿನಾ? ಸೊ 42ನೇ ತಿದ್ದುಪಡಿಗೆ ನಾವೇನಂತ ಕರಿತೀವಿ ಅಂದರೆ ಮಿನಿ ಸಂವಿಧಾನ ಅಂತ ಕರಿತೀವಿ. ಈ ತಿದ್ದುಪಡಿಯ ಮೂಲಕ ಟೋಟಲಿ 2 ಭಾಗಗಳನ್ನು ಸೇರ್ಪಡೆ ಮಾಡ್ತಾರೆ. ಈ 42ನೇ ತಿದ್ದುಪಡಿ ಮೂಲಕ ಟೋಟಲಿ 2 ಭಾಗಗಳನ್ನು, ಒಂದು 4A ಭಾಗವನ್ನು, ಇನ್ನೊಂದು 14A ಭಾಗವನ್ನು. ಈ 4A ಭಾಗದಲ್ಲಿ ನಿಮಗೆ ಮೂಲಭೂತ ಕರ್ತವ್ಯಗಳನ್ನು ಹೇಳಿದರೆ, ಈ 14A ಭಾಗದಲ್ಲಿ ನಿಮಗೆ ನ್ಯಾಯಾಂಗ ನಿಬಂಧನೆಗಳ ಬಗ್ಗೆ ಹೇಳ್ತದೆ. ಓಕೆ, ನ್ಯಾಯಾಂಗಗಳ ಬಗ್ಗೆ ಹೇಳ್ತದೆ. ಎಷ್ಟು? 14A ಭಾಗದಲ್ಲಿ, ಸರಿನಾ? 2 ಕೇಳ್ತಾನೆ, ನೆನಪಿರಬೇಕು ನಿಮಗೆ. ಹಾಗೆ ಪ್ರಸ್ತಾವನೆಯಲ್ಲಿ, ಓಕೆ, ಪ್ರಸ್ತಾವನೆಯಲ್ಲಿ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ, ಓಕೆ, ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅನ್ನುವ 3 ಪದಗಳನ್ನು ಸೇರ್ಪಡೆ ಮಾಡ್ತಾರೆ. ಅದು ಕೂಡ ನೆನಪಿರಲಿ ನಿಮಗೆ, ಸರಿಯಾ? ಸೊ ಇದು ಎಷ್ಟರಲ್ಲಿ ಬಂತು? 1976. ಸೊ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತು ಅಂದರೆ 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತದೆ. ಯಾವ ದೇಶದಿಂದ ಎರವಲು ಪಡ್ಕೊಂಡು ಬಂದರು ಈ ಮೂಲಭೂತ ಕರ್ತವ್ಯಗಳನ್ನು ಅಂತ ಕೇಳಿದ್ರೆ, ರಷ್ಯಾ ದೇಶದಿಂದ ಈ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡ್ಕೊಂಡ್ರು, ಸರಿನಾ? ಸೊ ಯಾರು ಇದನ್ನ ಎರವಲು ಪಡ್ಕೊಂಡು ಬಂದವ್ರು ಯಾರು, ಅದನ್ನು ಶಿಫಾರಸು ಮಾಡಿದವ್ರು ಯಾರು, ಅಲ್ಲಿಂದ ತೊಗೊಂಡು ಬಂದವ್ರು ಯಾರು, ಓಕೆ, ಡ್ರೈವರ್ ಯಾರು ಅಂತ ಕೇಳ್ತಾರೆ. ಸೊ ಯಾರಿಲ್ಲ, ಸರ್ದಾರ್ ಸ್ವರ್ಣ ಸಿಂಗ್ ಅಂತ. ಸರ್ದಾರ್ ಸ್ವರ್ಣ ಸಿಂಗ್ ಅನ್ನೋರು ಏನಿದಾರಲ್ವಾ, ಸೊ ಅವರು ಮೂಲಭೂತ ಕರ್ತವ್ಯಗಳನ್ನು ಭಾರತಕ್ಕೆ ಶಿಫಾರಸು ಮಾಡಿದ್ದಾರೆ, ಸರಿಯಾ? ಸೊ ಟೋಟಲಿ ರಷ್ಯಾದಿಂದ ತಂದರು ಅಂತ ಹೇಳಿದೆ, ತಂದವರು ನಿಮಗೆ ಸರ್ದಾರ್ ಸ್ವರ್ಣ ಸಿಂಗ್ ಅಂತ ಹೇಳಿದೆ. ಬಟ್ ಎಷ್ಟು ತಂದರು ಅನ್ನೋದು ಬೇಕಲ್ವಾ? ಸೊ ಟೋಟಲಿ 8 ತಂದಿರ್ತಾರೆ ಸರ್. ಇಲ್ಲಿ 10 ಇದೆ ಅಲ್ಲ ಸರ್? ಓಕೆ, ಈ 8 ತಂದಿರ್ತಾರೆ. ಈ 8ರಲ್ಲಿ 2ನ್ನ ನಮ್ಮ ಸಂಸತ್ತು ಏನು ಮಾಡುತ್ತೆ? ಕ್ಯಾನ್ಸಲ್ ಮಾಡುತ್ತೆ. ಬೇಡಪ್ಪ, ನಮಗೆ ಈ 8ರಲ್ಲಿ ನಮಗೆ 6 ಸಾಕು ಅಂತ. ಮತ್ತೆ 6 ಕಡಿಮೆ ಆಗಲ್ವಾ? ಇನ್ನೊಂದು 4 ನಾವೇ ಸೇರಿಸೋನು ಅಂತೆ. 6 ಜೊತೆ ಒಂದು 4 ಇವರೇ ಸೇರ್ಪಡೆ ಮಾಡಿ ಟೋಟಲಿ 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ. ಸೊ ಇವಾಗ ನಿಮಗೆ ಪ್ರಶ್ನೆನೇ ಕೇಳ್ಬೋದು, ಹೇಗೆ ಅಂದರೆ ರಷ್ಯಾದಿಂದ ಎರವಲು ಪಡೆದುಕೊಂಡು ಬಂದಿರುವಂತಕ್ಕಂತಹ ಎಷ್ಟು ಮೂಲಭೂತ ಕರ್ತವ್ಯಗಳಿದ್ದಾವೆ ಅಂತ ಕೇಳ್ಬೋದು ನಿಮಗೆ. ಸೊ ಅವಾಗ ಸಿಂಪಲಿ ಏನಿಲ್ಲ, 6 ಮೂಲಭೂತ ಕರ್ತವ್ಯಗಳು, 6, ಓಕೆ, 6 ಮೂಲಭೂತ ಕರ್ತವ್ಯಗಳು ರಷ್ಯಾದಿಂದ ಎರವಲು ಪಡ್ಕೊಂಡು ಬಂದಿದ್ದಾಗಿದೆ. ಆ್ಯಂಡ್ ದೆನ್ ಇವಾಗ ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳಿದಾವೆ ಅಂದರೆ 11 ಮೂಲಭೂತ ಕರ್ತವ್ಯಗಳಿದ್ದಾವೆ. ಆ 11ನೇ ಮೂಲಭೂತ ಕರ್ತವ್ಯ ಏನು ಅಂದರೆ ನಿಮಗೆ 6ರಿಂದ 14 ವರ್ಷದ ಮಕ್ಕಳಿಗೆ ಪೋಷಕರು ಶಿಕ್ಷಣವನ್ನು ಕೊಡಿಸಲೇಬೇಕು, ಅದು ಪೋಷಕರ ಕರ್ತವ್ಯವಾಗಿದೆ ಅಂತ ಹೇಳ್ತದೆ, ಸರಿನಾ? ಸೊ ಇದು 11ನೇ ಮೂಲಭೂತ ಕರ್ತವ್ಯವಾಗಿದೆ. ಎಷ್ಟರಲ್ಲಿ ತಿದ್ದುಪಡಿ ಮಾಡಲಾಯಿತು ಇದನ್ನು? 2002ರಲ್ಲಿ 86ನೇ ತಿದ್ದುಪಡಿ ಮಾಡಿ ಇದನ್ನು ಸೇರ್ಪಡೆ ಮಾಡಲಾಗ್ತದೆ, ಸರಿನಾ? ಎಷ್ಟನೇ ತಿದ್ದುಪಡಿ? 86ನೇ ತಿದ್ದುಪಡಿ. ಎಷ್ಟರಲ್ಲಿ? 2002ರಲ್ಲಿ, ಸರಿ? ಇದೆಲ್ಲವೂ ನೆನ್ಪಿಟ್ಕೊಳ್ಳಿ ನೀವು. ಆ್ಯಂಡ್ ದೆನ್ ಎಷ್ಟನೇ ವಿಧಿಯಲ್ಲಿ ಅಂತ ಕೇಳಿದ್ರೆ ನಿಮಗೆ 51A ಭಾಗ ಅಂತ ಕೇಳಿದ್ರೆ 4A, ಸಿಂಪಲ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹೂ ಅಬಾಲಿಶ್ಡ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ಇದೆ. ಓಕೆ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ಇದು ಯಾರು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್? ಓಕೆ, ಇದನ್ನು ತಂದವ್ರು ಯಾರು ಅಂತ, ಮೀನ್ಸ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ತಂದವ್ರು ಯಾರು ಅಂತ ಕೇಳ್ತಾರೆ. ಸೊ ಇದನ್ನು ಯಾಕೆ ಇಂಗ್ಲೀಷಲ್ಲೇ ಹಾಕಿದ್ದೀನಿ ನಾನು? ಓಕೆ, ಕ್ವಶನ್ ಕೂಡ ಇಂಗ್ಲೀಷಲ್ಲೇ ಕೇಳ್ತಾನೆ. ಓಕೆ, ನಿಮಗೆ ಹೆಂಗೆ ಅಂದರೆ ಲಿಪಿ ಕನ್ನಡದಿರುತ್ತೆ, ಬಟ್ ಭಾಷೆ ಇದು ಇರುತ್ತೆ. ಲೈಕ್ ಹೀಗೆ ಎಲ್ಲಿದೆ ಅಂದರೆ, ಓಕೆ, ಇಲ್ಲೇ ಬರೆದಿದೆ ನೋಡಿ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಲಿಪಿ ಯಾವುದಿದೆ? ಕನ್ನಡ ಲಿಪಿ ಇದೆ. ಬಟ್ ಅದು ಹೇಳಿರೋದು ಒಂದು ಭಾಷೆ ಯಾವುದಾಗಿದೆ? ಇಂಗ್ಲೀಷ್ ಭಾಷೆ ಆಗಿದೆ. ಸೊ ಅದಕ್ಕೆ ಅದು ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಇದನ್ನು ನೋಡ್ಕೊಳ್ಳಿ. ಮೀನ್ಸ್ ಇದನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತ ಬರುತ್ತೆ, ಸರಿನಾ? ಸೊ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಂದವರು ಯಾರು ಅಂತ ಕೇಳಿದ್ರೆ ನಿಮಗೆ ಡಾಲ್ ಹೌಸಿ ಬರ್ತಾನೆ. ಓಕೆ,
ತಂದವರು ಜಾರಿಗೆ ಮಾಡಿದವರು ಅಂದರೆ ನಿಮಗೆ ಡಾಲೌಸಿ ಬರ್ತಾನೆ. ಬಟ್ ಇಲ್ಲಿ ಏನು ಕೇಳಿದಾನೆ ಅಂದರೆ ಅಬಾಲಿಷ್ ಮಾಡಿದವನು ಮೀನ್ಸ್ ಅದನ್ನು ತೆಗೆದು ಹಾಕಿದವನು ಯಾರು ಅಂತ ಕೇಳಿದ್ದಾರೆ. ಸೊ ತೆಗೆದು ಹಾಕಿದವ್ರು ಯಾರಿರ್ತಾರೆ? 1858ರಲ್ಲಿ ವೈಸ್ರಾಯ್ ಯಾರಾಗಿರ್ತಾರೆ? ಲಾರ್ಡ್ ಕ್ಯಾನಿಂಗ್. ಅವ್ರೇನು ಮಾಡ್ತಾರೆ ಅಂದರೆ ಇದನ್ನು ತೆಗೆದು ಹಾಕ್ತಾರೆ, ಸರಿನಾ? ತೆಗೆದು ಹಾಕ್ತಾರೆ. ನೆನಪಿರಲಿ ನಿಮಗೆ. ತಂದವನು ಅಂತ ಕೇಳಿದ್ರೆ ಲಾರ್ಡ್ ಡಾಲ್ಹೌಸಿ, ಅದನ್ನು ತೆಗೆದು ಹಾಕಿದವರು ಅಂತ ಕೇಳಿದ್ರೆ ನಿಮಗೆ ಲಾರ್ಡ್ ಕ್ಯಾನಿಂಗು. ಎಷ್ಟರಲ್ಲಿ? 1858ರಲ್ಲಿ, ಸರಿಯಾ? ಅಂದರೆ ಏನಿದು ಡಾಕ್ಟರ್ನ ಫ್ಲಾಪ್ಸ್? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಏನಾದರೂ ಅವರು ರಾಜಾರಾಣಿ ಅವರಿಗೆ ಮಕ್ಕಳಿರಲಿಲ್ಲ, ಬೇರೆ ಯಾರ್ದಾದ್ರೂ ಮಕ್ಕಳಿಗೆ ಅವರು ದತ್ತು ಪಡ್ಕೊಂಡಿದ್ರೆ ಆ ದತ್ತು ಮಕ್ಕಳಿಗೆ ರಾಜ್ಯದ ಮೇಲೆ ಹಕ್ಕಿಲ್ಲ ಎನ್ನುವ ನೀತಿ ಅಷ್ಟೇ, ಸಿಂಪಲ್. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪಾಂಗ್ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಪಾಂಗ್ ಅನ್ನುವ ಅಣೆಕಟ್ಟು ಯಾವ ನದಿ ಮೇಲೆ ನಿರ್ಮಿಸಲಾಗಿದೆ? ಸೊ ಡ್ಯಾಮ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ. ಡ್ಯಾಮ್ ಬಗ್ಗೆ ನೀವು ನೋಡ್ಕೋಬೇಕು. ಏನು ನಿಮಗೆ 17 ಮತ್ತು 18ಗೆ 2 ದಿನ ಎಕ್ಸಾಮ್ ಇದೆ ಅಲ್ವಾ, 6 ಶಿಫ್ಟಲ್ಲಿ. ಸೊ ಆ 6 ಶಿಫ್ಟಲ್ಲಿ ನಿಮ್ದು ಯಾರ್ಯಾರ್ದು ಇದೆ ಅಲ್ವಾ, ಸೊ ಈ ಅಣೆಕಟ್ಟುಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಸೊ ಸ್ಪೆಷಲಿ ಏನು ಅಂದರೆ ನಿಮಗೆ ಈ ಮಧ್ಯ ಭಾರತ ಮತ್ತು ಉತ್ತರ ಭಾರತದಲ್ಲಿ ಏನು ಕಂಡು ಬರ್ತಾವಲ್ವ ಅಣೆಕಟ್ಟುಗಳು, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಜಾಸ್ತಿ. ಯಾಕಂದರೆ ಅದರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಇವಾಗ ನಮ್ಮ ಕೃಷ್ಣಾ ನದಿದ ಡ್ಯಾಮ್ ನಿಮಗೆ ನೋಡ್ಕೊಂತ ಹೇಳ್ತಾ ಇದೆ, ಬಟ್ ಕೃಷ್ಣಾ ನದಿ ಜಾಸ್ತಿ ಕೇಳಿಲ್ಲ. ಸೊ ನಿಮಗೆ ನರ್ಮದಾ, ಅಲ್ಲಿ ಚಂಬಲ್, ಮತ್ತು ಅಲ್ಲೇ ಮೇಲ್ಗಡೆ ಗಂಗಾ ಈ ರೀತಿ ಕೇಳ್ತಾ ಇದ್ದಾನೆ. ಸಿಂಧುದ ಏನು ಉಪನದಿಗಳಿದೆ ಅಲ್ವಾ, ಸೊ ಅಲ್ಲೇ ಕೇಳ್ತಾ ಇದ್ದಾನೆ. ಅಲ್ಲಿ ಸ್ವಲ್ಪ ನೀವು ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಾರ್ದು ಅಂತ ಅಲ್ಲ, ಬಟ್ ಇಲ್ಲಿ ಕಂಪೇರ್ ಮಾಡಿದ್ರೆ ಈ ದಕ್ಷಿಣ ಭಾರತದಲ್ಲಿರುವ ನದಿಗಳನ್ನು ಕಂಪೇರ್ ಮಾಡಿದ್ರೆ ನಿಮಗೆ ಉತ್ತರ ಭಾರತದಲ್ಲಿರುವ ನದಿಗಳ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಸರಿಯಾ? ಸೊ ಇಲ್ಲಿ ಪಾಂಗ್ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳಿದ್ರೆ ಬಿಯಾಸ್ ನದಿಗೆ ನಿರ್ಮಿಸಲಾಗಿದೆ. ಓಕೆ, ಬಿಯಾಸ್ ನದಿಗೆ. ಹಾಗೆ ಸಿಂಧು ನದಿಗೆ ಟೋಟಲಿ ಎಡದಂಡೆಯ 5 ಉಪನದಿಗಳಿದ್ದಾವೆ, ಅಥವಾ ನಮ್ಮ ಭಾರತದಲ್ಲಿ ಹರಿತಕ್ಕಂಥ 5 ಉಪನದಿಗಳಿದ್ದಾವೆ. ಯಾವ್ಯಾವ 5 ಉಪನದಿ ಅಂತ ನಿಮ್ಗೆ ಕೇಳಬಹುದು. ಏನಿಲ್ಲ, ಸಿಂಪಲ್ ಟ್ರಿಕ್ಕು. JCBRS ಅಂತ. ಜೆ ಅಂದರೆ ಜಿಲಮು, ಸಿ ಅಂದರೆ ಚಿನಾಬು, ಬಿ ಅಂದರೆ ಬಿಯಾಸು, ಆರ್ ಅಂದರೆ ರಾವಿ, ಎಸ್ ಅಂದರೆ ಸಟ್ಲೇಜ್, ಸರಿನಾ? ಇವು 5. ಹಾಗೆ ನಿಮ್ಗೆ ಇನ್ನೊಂದು ಕೇಳಬಹುದು, ಭಾರತದಲ್ಲಿ ಹುಟ್ಟದೇ ಇರತಕ್ಕಂತಹ ಎಡದಂಡೆಯ ಸಿಂಧು ನದಿಯ ಉಪನದಿ ಯಾವುದು ಅಂತ ಕೇಳ್ಬೋದು ನಿಮಗೆ. ಇದೇ ಸಟ್ಲೇಜ್. ಎಲ್ಲಿ ಹುಟ್ಟುತ್ತದೆ? ರಾಕ್ ಸರೋವರದಲ್ಲಿ ಹುಟ್ಟುತ್ತದೆ ಇದು, ಸರಿನಾ? ಸೊ ನಿಮಗೆ ಏನು ಟಿಬೆಟ್ ಕಂಡು ಬರುತ್ತೆ ಗೊತ್ತಾ, ಆ ಟಿಬೆಟ್ ಪ್ರದೇಶದಲ್ಲಿ ಇರತಕ್ಕಂತಹ ರಾಕ್ ಸರೋವರದಲ್ಲಿ ಇದು ನಿಮಗೆ ಸಟ್ಲೇಜ್ ಹುಟ್ಟುತ್ತದೆ, ಸರಿಯಾ? ನೆನಪಿರಲಿ ಇದು ನಿಮಗೆ. ಹಾಗೆ ಪಾಂಗ್ ಅಣೆಕಟ್ಟನ್ನು ಬಿಯಾಸ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ಇದು ಭಾರತದ ಹಿಮಾಚಲ ಪ್ರದೇಶದ ರಾಜ್ಯದ ತಲ್ವಾರ್ ಜಿಲ್ಲೆಯಲ್ಲಿದೆ. ಓಕೆ, ಇದು ನೋಡ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಜ್ಯಪಾಲರಿಗೆ ಯಾರು ಸಲಹೆ ನೀಡುತ್ತಾರೆ ಅಂತ ಕೇಳಿದ್ದಾರೆ. ರಾಜ್ಯಪಾಲರಿಗೆ ಯಾರು ಸಲಹೆ ನೀಡ್ತಾರೆ ರೀ? ಮಂತ್ರಿಮಂಡಳಿ ಅಲ್ವಾ? ಸೊ ಮಂತ್ರಿಮಂಡಳಿ ಸಲಹೆ ನೀಡ್ತದೆ. ಎಷ್ಟನೇ ವಿಧಿಯಲ್ಲಿ ಮಂತ್ರಿಮಂಡಳಿ ಸಲಹೆ ನೀಡುತ್ತದೆ ಅಂತ ಹೇಳ್ಬೋದಾ? ವಿಧಿ 163 ಅಥವಾ 164 ಸಲಹೆ ನೀಡೋದ್ರ ಬಗ್ಗೆ ಹೇಳೋದು. ನಾನು ಮಂತ್ರಿಗಳ ಬಗ್ಗೆ ಹೇಳುವ ವಿಧಿ ಕೇಳ್ತಾ ಇಲ್ಲ. ಮಂತ್ರಿಮಂಡಳಿ ಏನಿದೆಯಲ್ವಾ, ಅದು ರಾಜ್ಯಪಾಲರಿಗೆ ಎಷ್ಟನೇ ವಿಧಿ ಅನ್ವಯ ಸಲಹೆ ನೀಡುತ್ತದೆ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ನಿಮ್ಗೆ ಗೊತ್ತಿದ್ರೆ ಓಕೆ, ಗೊತ್ತಿದ್ರೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಅಲ್ವಾ. ಓಕೆ. ಹಾಗೆ ರಾಷ್ಟ್ರದಲ್ಲಿ ರಾಷ್ಟ್ರಪತಿಗೆ ಯಾರು ಸಲಹೆ ನೀಡ್ತಾರೆ? ಸೇಮ್ ಅಲ್ಲಿ ಸಂಸತ್ತು ಏನು ಸಚಿವ ಸಂಪುಟ ಏನಿದೆ ಅಲ್ವಾ, ಸೊ ಅವರಿಗೆ ಸಲಹೆಯನ್ನು ನೀಡ್ತಾರೆ. ಹಾಗೆ ಇವು ಬೇರೆ ಪ್ರಶ್ನೆ ಕೇಳಬಹುದು ನಿಮಗೆ. ಹೇಗೆ ಅಂದರೆ ರಾಷ್ಟ್ರಪತಿಗಳು ತಮಗೆ ಸಲಹೆ ಬೇಕಾದಾಗ ಯಾರನ್ನು ಅವರು ಸಂಪರ್ಕಿಸ್ತಾರೆ ಅಂತ ಕೇಳ್ಬೋದು ನಿಮಗೆ. ಸೊ ರಾಷ್ಟ್ರಪತಿಗಳು ಅವರಿಗೆ ಸಲಹೆ ಬೇಕಾದಾಗ ಅವರಿಗೆ ಆಪ್ತ ಮಿತ್ರರಾದಂತಹ 143 ಓಕೆ 143 ಅವರಿಗೆ ಸಂಪರ್ಕಿಸ್ತಾರೆ. ಯಾರನ್ನ? ಸುಪ್ರೀಂ ಕೋರ್ಟ್ ಅವರಿಗೆ ಸಂಪರ್ಕಿಸ್ತಾರೆ. ಯಾವ ವಿಧಿಯ ಪ್ರಕಾರ? 143ನೇ ವಿಧಿಯ ಪ್ರಕಾರ. ನೆನ್ಪಿಟ್ಕೊಳ್ಳಿ ಇದನ್ನು, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಶಿಕ್ಷಣದ ಹಕ್ಕನ್ನು ಭಾರತ ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. ಇವಾಗ ಶಿಕ್ಷಣದ ಹಕ್ಕಿದೆ, ಅದು ಭಾರತ ಸಂವಿಧಾನದ ಯಾವ ಒಂದು ವಿಧಿ ಅಡಿಯಲ್ಲಿ ಸೇರಿಸಲಾಗಿದೆ? 21A ವಿಧಿ ಅಡಿಯಲ್ಲಿ. ಎಷ್ಟನೇ ತಿದ್ದುಪಡಿಯ ಮೂಲಕ? 86ನೇ ತಿದ್ದುಪಡಿ ಮೂಲಕ. ಯಾವ ವರ್ಷ? 2002ರಲ್ಲಿ, ಸರಿನಾ? ಸರ್ ನೀವು ಇವಾಗಲೇ ಹೇಳಿದಿರಿ 86ನೇ ತಿದ್ದುಪಡಿ ಮೂಲಕ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದು ಪೋಷಕರ ಕರ್ತವ್ಯ ಅಂತ ಹೇಳಿದ್ರಿ. ಹೌದು ಸರ್, ಒಂದೇ ತಿದ್ದುಪಡಿಯಲ್ಲಿ ನಿಮಗೆ ಅದನ್ನು ಮಾಡಿದ್ದಾರೆ, ಇದನ್ನು ಮಾಡಿದ್ದಾರೆ, ಇನ್ನೊಂದು 45ನೇ ತಿದ್ದುಪಡಿ ಕೂಡ ತಿದ್ದುಪಡಿ ಮಾಡಿದ್ದಾರೆ, ಸರಿನಾ? 3 ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದಿ ಅಡ್ವೆಂಚರ್ ಆಫ್ ಈದ್ ಅ ಮಮ್ಮ ಆ್ಯಂಡ್ ಫ್ರೆಂಡ್ಸ್. ಓಕೆ, ಫ್ರೆಂಡ್ಸ್ ಎಟ್ ಅ ಹೋಮ್ ಅಂತ ಬರುತ್ತೆ, ಅದು DS ಆಗಿದೆ, ಅದು ಎಟ್ ಅ ಹೋಮ್ ಅಂತ ಬರುತ್ತೆ. ಸೊ ಈ ಬುಕ್ ಬರೆದವ್ರು ಯಾರು ಅಂತ ಕೇಳಿದ್ದಾರೆ. ಓಕೆ, ಇವ್ರು ಯಾರು? ನಟಿ ಅಲಿಯಾ ಭಟ್. ಓಕೆ, ಅಲಿಯಾ ಭಟ್ ಏನು ಫಿಲ್ಮ್ ಹೀರೋಯಿನ್ ಇದ್ದಾಳಲ್ವಾ, ಸೊ ಅವಳು ಇದನ್ನು ಬುಕ್ನ ಬರೆದಿದ್ದಾಳೆ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ದಿ ಅಡ್ವೆಂಚರ್ಸ್ ಆ್ಯಂಡ್ ಅ ಮಮ್ಮ ಅನ್ನೋದು. ಓಕೆ, ದ ಅಡ್ವೆಂಚರ್ಸ್ ಆ್ಯಂಡ್ ಅ ಮಮ್ಮ ಅನ್ನೋದು ಆ್ಯಂಡ್ ಆಗಬೇಕಾಯ್ತು, ಇದಾಗಿದೆ. ಓಕೆ, ಆ್ಯಂಡ್ ಅ ಮಮ್ಮ, ದ ಅಡ್ವೆಂಚರ್ಸ್ ಆ್ಯಂಡ್ ಅ ಮಮ್ಮ ಅನ್ನೋ ಬುಕ್ನ ಬರೆದವ್ರು ಯಾರು ಅಂದರೆ ನಿಮಗೆ ಅಲಿಯಾ ಭಟ್, ಸರಿಯಾ? ಅಲಿಯಾ ಭಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಹಣಕಾಸು ಆಯೋಗವನ್ನು ಯಾರು ರಚಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ರೀಸೆಂಟಾಗಿ ನಿಮಗೆ 16ನೇ ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ದಾರೆ. ಯಾರು ರಚನೆ ಮಾಡಿದ್ದಾರೆ? ಅಧ್ಯಕ್ಷರು ಅಥವಾ ಪ್ರೆಸಿಡೆಂಟ್ ರಚನೆ ಮಾಡಿದ್ದಾರೆ. ಹಾಗೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೇಳಬಹುದಲ್ವಾ ನಿಮಗೆ, ಯಾರು ಅಂತ ಕೇಳಬಹುದು ನಿಮಗೆ. ಸೊ ಯಾರು ಅಂತ ಏನಾದರೂ ಕೇಳಿದಾಗ ಸೊ ಸಿಂಪಲ್ ಆನ್ಸರ್ ಯಾರಾಗ್ತಾರೆ? ಅರವಿಂದ್
ಪನಗರಿಯಾ ಆಗ್ತಾರೆ. ಓಕೆ, ಅರವಿಂದ್ ಪನಗರಿಯನವರು ನಿಮಗೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಸರಿನಾ? ಇವರ ಅಧಿಕಾರಾವಧಿ ಎಷ್ಟು ಅಂತ ಕೇಳ್ತಾನೆ. 2026ರಿಂದ 31ರವರೆಗೆ ಇವರು ಅಧಿಕಾರಾವಧಿ ಇದೆ. ಸರಿಯಾ? ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. 16ನೇ ಹಣಕಾಸು ಆಯೋಗ ರೀಸೆಂಟಾಗಿ ಅವರನ್ನ ನೇಮಕ ಮಾಡಿದ್ದಾರೆ, ಬಟ್ ಇನ್ನೂ ಅವರು ಅಧ್ಯಕ್ಷರಾಗಿಲ್ಲ. ಬಟ್ ಮುಂದೆ ಆಗ್ತಾರೆ, ಮೀನ್ಸ್ 2026 ನೆಕ್ಸ್ಟ್ ವರ್ಷ ಆಗ್ತಾರೆ. ಸರ್ ಹಾಗಾದರೆ 1 ವರ್ಷ ಬಿಫೋರ್ ಅವ್ರು ಮಾಡ್ಬೋದಾ? ಹೌದು ಮಾಡ್ಬೋದು ಸರ್. ಏನಾದರೂ ಕ್ವಶನ್ ಬರ್ಬೋದು, ನಮ್ಮಂಥವ್ರಿಗೆ ಬರ್ತವೆ. ಓಕೆ, ಏನು ಇಫ್ ಏನಾದರೂ ಅವ್ರು 2026ಕ್ಕಿಂತ ಮುಂಚೆನೇ ಅವ್ರಿಗೆ ಏನಾದರೂ ಹುಷಾರಿರಲಿಲ್ಲ ಹೋದರು ಅಂತ ಕೇಳಿದ್ರೆ ಅವಾಗ ಏನು ಮಾಡ್ತಾರೆ? ಏನಿಲ್ಲ, ಅವ್ರ ಹೆಸರು ತೆಗೆದು ಮತ್ತೊಬ್ಬರನ್ನ ನೇಮಕ ಮಾಡ್ತಾರೆ. ಯಾರು? ಅಧ್ಯಕ್ಷರು. ಸಿಂಪಲ್ ಆನ್ಸರ್ ಅಷ್ಟೇ. ಸರಿಯಾ? ಸೊ ಇದು ನೆನಪಿರಲಿ. ಯಾವ ವಿಧಿಯ ಮೂಲಕ ಅವರನ್ನು ನೇಮಕ ಮಾಡ್ತಾರೆ? ಯಾವ ವಿಧಿಯಲ್ಲಿ ಹಣಕಾಸು ಆಯೋಗದ ಬಗ್ಗೆ ಹೇಳಿದೆ ಅಂತ ಕೇಳಿದ್ರೆ 280ನೇ ವಿಧಿಯ ಅನ್ವಯನೇ ಅವ್ರಿಗೆ ನೇಮಕ ಮಾಡ್ತಾರೆ ಹಣಕಾಸು ಆಯೋಗದ ಅಧ್ಯಕ್ಷರನ್ನು. ಹಾಗೆ 280ನೇ ವಿಧಿಯಲ್ಲಿ ಹೇಳಲಾಗಿದೆ ನಿಮಗೆ ಹಣಕಾಸು ಆಯೋಗದ ಬಗ್ಗೆ. ಸರಿನಾ? 2 ನೆನಪಿರಲಿ ನಿಮಗೆ, 280ನೇ ವಿಧಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಜಬರೋ ನೃತ್ಯವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತದೆ ಅಂತ ಕೇಳಿದ್ದಾರೆ. ಜಬರೋ ನೃತ್ಯವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗ್ತದೆ ಅಂದರೆ ಒಂದು ಲಡಾಖಲ್ಲಿಯೂ ಕೂಡ ನಿಮಗೆ ನಡೆಸಲಾಗ್ತದೆ, ಹಾಗೆ ಇನ್ನೊಂದು ಜಮ್ಮು ಕಾಶ್ಮೀರದಲ್ಲೂ ಕೂಡ ನಿಮಗೆ ಈ ಜಬರೋ ನೃತ್ಯವನ್ನು ನಡೆಸಲಾಗ್ತದೆ. ಜಬರೋ ನೃತ್ಯ ಅಂದರೆ ನಿಮಗೆ ಒಟ್ಟಿನಲ್ಲಿ ಮೇಲ್ಗಡೆ ಏನು ಪಾರ್ಟ್ ಇದೆ ಅಲ್ವಾ, ಈ ಪಾರ್ಟು ಇಲ್ಲಿ ನಡೆಸಲಾಗ್ತದೆ ಅಂತ ನೆನ್ಪಿಟ್ಕೊಳ್ಳಿ ಇಲ್ಲಿ. ಸೊ ಅದಕ್ಕೆ ನಿಮಗೆ ಯಾವುದಾದ್ರೂ ಆನ್ಸರ್ ಹೇಳ್ಬೋದು ನೀವು. ಜಮ್ಮು ಕಾಶ್ಮೀರ ಅಂತಾದರೂ ಹೇಳ್ಬೋದು, ಲಡಾಖ್ ಅಂತಾದರೂ ಹೇಳ್ಬೋದು. ಸರಿಯಾ? ಸಿಂಪಲ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ದಂಗೆಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಸೊ ಇವಾಗಲೇ ಹೇಳಿದೆ ನಾನು ನಿಮಗೆ, ಯಾವುದು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಯಾರು ರದ್ದುಪಡಿಸಿದರು ಅಂತ. ಓಕೆ, ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ರದ್ದುಪಡಿಸೋರು ಯಾರು ಅಂತ ಕೇಳಿದೆ. ಇದೇ ಲಾರ್ಡ್ ಕ್ಯಾನಿಂಗ್. ಎಷ್ಟರಲ್ಲಿ ರದ್ದುಪಡಿಸ್ತಾನೆ? 1857ರಲ್ಲಿ ರದ್ದುಪಡಿಸ್ತಾನೆ. ಸರಿನಾ? ಸೊ ಅವನೇ ಆ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದ, ಅಥವಾ ಭಾರತದ ಕೊನೆಯ ಗವರ್ನರ್ ಜನರಲ್ ಅಂದರೆ ಇವನೇ, ಹಾಗೆ ಭಾರತದ ಮೊದಲ ವೈಸರಾಯ್ ಅಂದರೂ ಕೂಡ ಇವನೇ. ಯಾರು? ಲಾರ್ಡ್ ಕ್ಯಾನಿಂಗ್ ಅನ್ನೋನು. ಸರಿನಾ? ಸೊ ಇನ್ನೊಮ್ಮೆ ನಿಮಗೆ ಯಾರು ಮೊದಲ ಯಾರು ಕೊನೆ ಅಂತ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಯಾರು ಅಂತ ಕೇಳಿದ್ರೆ ನಿಮಗೆ ರಾಬರ್ಟ್ ಕ್ಲೈವ್ ಆಗ್ತಾನೆ. ಹಾಗೆ ಕೊನೆಯ ಬಂಗಾಳದ ಗವರ್ನರ್ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಅಲ್ಲೇನಿಲ್ಲ, ವಾರೆನ್ ಹೆಸ್ಟಿಂಗ್ ಆಗ್ತಾನೆ. ಓಕೆ, ವಾರೆನ್ ಹೆಸ್ಟಿಂಗ್ ಆಗ್ತಾನೆ. ಹಾಗೆ ಮೊದಲ ಬಂಗಾಳದ ಗವರ್ನರ್ ಜನರಲ್ ಅಂತ ನಿಮಗೆ ಕೇಳಿದ್ರೆ ಅಲ್ಲಿ ವಾರೆನ್ ಹೆಸ್ಟಿಂಗ್ ಫಸ್ಟ್ ಬರ್ತಾನೆ, ಇವನೇ ಇಲ್ಲಿದೆ ನೋಡಿ. ಓಕೆ, ಅದಾದ ನಂತರ ಕೊನೆಯ ಬಂಗಾಳದ ಗವರ್ನರ್ ಅಂತ ಕೇಳಿದ್ರೆ ನಿಮಗೆ ವಿಲಿಯಂ ಬೆಂಟೆಕ್. ಓಕೆ, ವಿಲಿಯಂ ಬೆಂಟೆಕ್ ಬರ್ತಾನೆ. ಹಾಗೆ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾನೆ, ಸೇಮ್ ಇಲ್ಲಿ ಬರೋ ವ್ಯಕ್ತಿನೇ. ಯಾರು? ವಿಲಿಯಂ ಬೆಂಟೆಕ್. ಹಾಗೆ ಕೊನೆಯ ಗವರ್ನರ್ ಜನರಲ್ ಯಾರು? ಭಾರತದು. ಸೊ ಇಲ್ಲಿ ಜಸ್ಟ್ ಹೇಳಿದೆ ಅಲ್ವಾ, ಯಾರು? ಲಾರ್ಡ್ ಕ್ಯಾನಿಂಗ್ ಅಂತ. ಓಕೆ, ಲಾರ್ಡ್ ಕ್ಯಾನಿಂಗು. ಹಾಗೆ ಮೊಟ್ಟ ಮೊದಲ ವೈಸ್ರಾಯ್ ಯಾರು ಅಂತ ಕೇಳ್ತಾನೆ, ಇದೇ ಲಾರ್ಡ್ ಕ್ಯಾನಿಂಗ್ ಬರ್ತಾನೆ. ಹಾಗೆ ಕೊನೆಯ ಗವರ್ನರ್ ಜನರಲ್ ಅಂದರೂ ಕೂಡ ಇದೇ ಲಾರ್ಡ್ ಕ್ಯಾನಿಂಗು. ಸರಿನಾ? ನೆನ್ಪಿಟ್ಕೊಳ್ಳಿ, ಇವೆ 6 ಕೂಡ ಕೇಳ್ತಾನೆ. ಯಾವ್ಯಾವ ವರ್ಷ ಅಂತ ಕೇಳ್ತಾನೆ. ಈ ಭಾರತದ ಗವರ್ನರ್ ಜನರಲ್ ಇದೆ ಅಲ್ವಾ, ಇದು 1773ರಲ್ಲಿ ಈ ಹುದ್ದೆ ಬರ್ತದೆ. ಬಂಗಾಳದ ಗವರ್ನರ್ ಜನರಲ್ 1773ರಲ್ಲಿ ಬರ್ತದೆ. ಈ ಭಾರತದ ಗವರ್ನರ್ ಜನರಲ್ ನಿಮಗೆ ಬರೋದು 1833ರಲ್ಲಿ ಭಾರತದ ಗವರ್ನರ್ ಜನರಲ್ ಬರ್ತದೆ. ಸರಿಯಾ? ಇದು ಕೂಡ ನೆನ್ಪಿಟ್ಕೊಳ್ಳಿ ನೀವು. ಹಾಗೆ ವೈಸ್ರಾಯ್ ಅನ್ನೋ ಹುದ್ದೆ 1857ರಲ್ಲಿ ಬರ್ತದೆ. ಓಕೆ, 1858ರಲ್ಲಿ ಬರ್ತದೆ. ಇದು ಭಾರತದ ವೈಸ್ರಾಯ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ಕ್ರಾಂತಿಯ ಸಾಮಾಜಿಕ ಕಾರಣಗಳು ಯಾವುದು ಅಂತ ಕೇಳಿದ್ದಾನೆ. ಸಾಮಾಜಿಕ ಕಾರಣಗಳು ಯಾವುದ್ರಿ? ಒಂದು ಬ್ರಿಟಿಷರಿಂದ ಭಾರತೀಯರ ಬಗೆಗಿನ ಅಮಾನವೀಯ ವರ್ತನೆ, ಸಾಮಾಜಿಕ ತಾರತಮ್ಯ, ಧರ್ಮದ ಮೇಲಿನ ಹಸ್ತಕ್ಷೇಪ ಮತ್ತು ಮಿಷನರಿಗಳ ಪ್ರಭಾವವು ಭಾರತೀಯರಲ್ಲಿ ಬಂಡಾಯದ ಭಾವನೆಯನ್ನು ಉಂಟು ಮಾಡುವ ಕಾರಣಗಳಾಗಿವೆ. ಸೊ ಇನ್ನೊಂದೇನು ಅಂದರೆ ನಿಮಗೆ ಒಂದು ಸತಿ ಸಹಗಮನ ನಿಲ್ಲಿಸ್ತಾರೆ. ಓಕೆ, ಒಂದು ಸತಿ ಸಹಗಮನ ನಿಲ್ಲಿಸ್ತಾರೆ, ಬಟ್ ಇದು ಹೈಲೈಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಹೇಳ್ಬೋದು ಇದು ಕೂಡ. ಹಾಗೆ ಇನ್ನೊಂದೇನೆಂದರೆ ವಿಧವಾ ಪುನರ್ವಿವಾಹ. ಓಕೆ, ವಿಧವಾ ಪುನರ್ವಿವಾಹವನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಯಾರು? ಇದೇ ಬ್ರಿಟಿಷರು. ಸೊ ಅದಕ್ಕೆ ಏನು ಮಾಡ್ತಾರೆ ಇವರು ಅಂದರೆ, ನಮ್ಮ ಭಾರತೀಯ ಜನರು ನಮ್ಮ ಧರ್ಮದ ನಮ್ಮ ಭಾವನೆಗಳಿಗೆ ಇವರು ಚ್ಯುತಿ ತರ್ತಾ ಇದ್ದಾರೆ. ಓಕೆ, ಇವರು ಗೌರವಿಸ್ತಾ ಇಲ್ಲ ಅಂತ ಹೇಳಿ ಈ ದಂಗೆಗೆ ಸಾಮಾಜಿಕ ಕಾರಣಗಳಂತ ನಾವು ಹೇಳಬಹುದು. ಸರಿಯಾ? ಬಟ್ ಇದು ಒಳ್ಳೆಯದೇ, ವಿಧವಾ ಪುನರ್ವಿವಾಹ ಒಳ್ಳೆಯದೇ, ಸತಿ ಪದ್ಧತಿ ನಿಲ್ಲಿಸೋದು ಕೂಡ ಒಳ್ಳೆಯದೇ. ಬಟ್ ಆವಾಗಿನ ಮೌಢ್ಯಗಳು ಅವರನ್ನು ಹಾಗೆ ಬಿಂಬಿಸ್ತವೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಶಿವಕುಮಾರ್ ಶರ್ಮಾ ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಯಾರು? ಶಿವಕುಮಾರ್ ಶರ್ಮಾ. ಸರಿನಾ? ಸೊ ಶಿವಕುಮಾರ್ ಶರ್ಮಾ ನಿಮಗೆ ಯಾವ ಒಂದು ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಸಂತೂರ್. ಆ ಸಂತೂರ್ ಅಲ್ಲ, ಇದು ಸಂತೂರ್ ಅನ್ನೋ ಒಂದು ವಾದ್ಯ. ಇವಾಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ, ಇದು ಸಂತೂರ್ ಅನ್ನೋದು ತಂತಿವಾದ್ಯವಾ ಅಥವಾ ತಾಳವಾದ್ಯವಾ? ಸಿಂಪಲ್ ಆಗಿರೋ ಪ್ರಶ್ನೆ. ವಾದ್ಯಗಳಲ್ಲಿ ಟೋಟಲ್ 2 ಟೈಪ್ ಬರ್ತವೆ ಅಂತ ನಿಮ್ಗೆ ಹೇಳಿದ್ದೆ ಆಲ್ರೆಡಿ. ಒಂದು ತಂತಿವಾದ್ಯ, ಇನ್ನೊಂದು ತಾಳವಾದ್ಯ ಅಂತ. ತಂತಿವಾದ್ಯ ಅಂದರೆ ಅದಕ್ಕೆ ತಂತಿ ಇರ್ತದೆ, ಒಂದು ಸ್ಟ್ರಿಂಗ್ ಇರ್ತದೆ, ಅದಕ್ಕೆ ನಾವು ಜುಮ್ ಅಂತ ಹಿಂಗೆ ಲೈನ್ ಇರ್ತದೆ, ಅದಕ್ಕೆ ನಾವು ಒಂದು ಬೆರಳು ತೊಗೊಂಡು ಹಿಂಗೆ ಟಚ್ ಮಾಡಿದಾಗ ಜುಮ್ 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 ಹಿಂಗೆ ಸೌಂಡ್ ಬರುತ್ತೆ, ಬೇರೆ ಬೇರೆ ಬರುತ್ತೆ.
ತಾಳವಾದ್ಯಗಳಲ್ಲಿ ನೀವೇನಾದರೂ ಹಿಂಗೆ ಅದು ತಬಲಾ ಇತ್ತು, ಬೇರೆ ಏನಾದರೂ ಇತ್ತು, ಅದೊಂದು ವಾದ್ಯ ಇತ್ತು, ಡ್ರಮ್ ಇತ್ತು ಅಂದರೆ ಅದಕ್ಕೆ ನೀವು ಢಮ್ ಅಂತ ಹೊಡೆದಾಗ ಅದನ್ನು ಕೂಡ ಹೊಳ್ಳಿ ಢಮ್ ಅಂತ ಹೇಳಿಸಿದ್ರೆ ನಾದ ಹೊರ ಹಾಕ್ತದೆ. ಸೊ ಅದಕ್ಕೆ ನಾವು ತಾಳವಾದ್ಯಗಳು ಅಂತ ಕರಿತೀವಿ. ತಂತಿ ಇತ್ತು ಅಂದರೆ ಅದಕ್ಕೆ ನಾವು ತಂತಿ ವಾದ್ಯಗಳು ಅಂತ ಕರಿತೀವಿ. ಸಿಂಪಲ್. ಸಂತೂರ್ ಅನ್ನೋದೇನು, ತಂತಿ ವಾದ್ಯವ ಅಥವಾ ತಾಳವಾದ್ಯವ? ನೀವು ರೀಸೆಂಟಾಗಿ ಒಂದು ಫುಲ್ ಟ್ರೆಂಡಿಂಗ್ ಒಂದು ಇದನ್ನು ಕೇಳ್ತಿರ್ಬೋದು, BGM ನೀವು. ಓಕೆ, ಯಾವುದು ಝುಮ್ 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 ಅಂತ ಹಿಂಗೇನೋ ಒಂದು ಸಮಥಿಂಗ್ ಒಂದು ಇದೆ ಅಲ್ವಾ, ಫುಲ್ ಟ್ರೆಂಡಿಂಗಲ್ಲೆಲ್ಲ ಇದೆ ನೋಡಿ ಅದು. ಓಕೆ, ಅದು ಯಾವುದು ಅಂದರೆ ಇದೇ ಸಂತೂರ್ ನೋಡಿ. ಅದು ಮೀನ್ಸ್ ಅದು ಒಂದು ತಂತಿವಾದ್ಯವಾಗಿದೆ. ಓಕೆ, ತಂತಿವಾದ್ಯವಾಗಿದೆ. ನಾನು ಯಾವ್ದು ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಿರಬೇಕು. ಎಕ್ಸಾಕ್ಟ್ ನನಗೆ ಯಾವುದು ಅಂತ ಹಿಂಗೆ ನನಗೆ ನೆನಪಿಲ್ಲ ಅದು ಸಾಂಗು, ಮೀನ್ಸ್ ಅದು ಮ್ಯೂಸಿಕ್ ಇಷ್ಟೇ ಬರ್ತಿದೆ. ಸೊ ಆ ರೀತಿ ಇದೆ ನೋಡಿ. ಅದು ಯಾವುದು ಅಂದರೆ ಇದೇ ಸಂತೂರದಿಂದನೇ ಅಷ್ಟು ಫೇಮಸ್ ಆಗಿರೋ ಒಂದು ಮ್ಯೂಸಿಕ್ನ ಕ್ರಿಯೇಟ್ ಮಾಡಿದ್ದಾರೆ ಅವರು. ಸರಿಯಾ, ರ್ಯಾಪ್ ಸಾಂಗ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1991 ಆರ್ಥಿಕ ಸುಧಾರಣೆಗಳು, ಹೊಸ ಆರ್ಥಿಕ ನೀತಿ ಏನು ಉದ್ದೇಶ ಆಗಿತ್ತು ಅಂತ ಕೇಳಿದ್ದಾನೆ. ಅದರ ಉದ್ದೇಶ ಏನು ಅಂದರೆ ಒಂದು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಓಕೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅನ್ನೋದು ಅದರ ಗುರಿಯಾಗಿತ್ತು. ಯಾವುದ್ರದ್ದು? 1991 ಆರ್ಥಿಕ ನೀತಿದು. ಸರಿನಾ, ನ್ಯೂ ಎಕನಾಮಿಕ್ ಪಾಲಿಸಿ ಏನು 1991 ಬರುತ್ತೆ ಗೊತ್ತಾ, ಅದರದ್ದು ಮುಖ್ಯ ಗುರಿನೇ ನಿಮಗೆ LPG. ಏನು, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸಾ? ನೋ ವೇ. ಎಕನಾಮಿಕ್ಸಲ್ಲಿ LPG ಅಂತ ಕೇಳಿದ್ರೆ ನಿಮಗೆ ಏನಂತ ಹೇಳಬೇಕು? ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಹೇಳಬೇಕು, ಅಥವಾ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತ ಕನ್ನಡದಲ್ಲಿ ಕೂಡ ಹೇಳ್ಬೋದು. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅವಧನ್ನು ಯಾವಾಗ ವಶಪಡಿಸಿಕೊಳ್ಳಲಾಯಿತು ಅಂತ ಕೇಳಿದ್ದಾನೆ. ಅವಧನ್ನು, ಓಕೆ, ಈ ಅವಧನ್ನು ವಶಪಡಿಸ್ಕೊಂಡಾಗಲೇ ಸ್ವಲ್ಪ ಜಾಸ್ತಿ ಇದು ದಂಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇವೆಲ್ಲ ರೀಸನ್ಗಳು, ಮೇನ್ ರೀಸನ್ಗಳು. ಸರಿನಾ. ಇವು ಅವಧನ್ನು ವಶಪಡಿಸ್ಕೊಳ್ತಾರೆ. ಯಾವಾಗ ವಶಪಡಿಸ್ಕೊಳ್ತಾರೆ? 1856ರಲ್ಲಿ ವಶಪಡಿಸ್ಕೊಳ್ತಾರೆ. ಸರಿನಾ. ಈ ಅವಧನ್ನು ವಶಪಡಿಸ್ಕೊಂಡ ರೀಸನ್ ಸಲುವಾಗಿ ನಿಮಗೆ ಬೇಗಂ ಹಜರತ್ ಮಹಲ್ ಏನಿದಾರಲ್ವ, ಬೇಗಂ ಹಜರತ್ ಮಹಲ್ ಅನ್ನೋರು ನಿಮಗೆ ಲಕ್ನೋದಿಂದ ದಂಗೆ ಹೇಳ್ತಾರೆ. ಸರಿನಾ. ಸೊ ಇವ್ರು ಯಾರ ಪತ್ನಿ ಹೇಳ್ಬೋದಾ? ಬೇಗಂ ಹಜರತ್ ಮಹಲು ಈ ಅವಧನ್ನು ಆಳ್ತಾ ಇರ್ತಕ್ಕಂತಹ ರಾಜನ ಪತ್ನಿಯವರು. ಸರಿನಾ. ಆ ರಾಜನ ಹೆಸರು ಏನಂತ ಹೇಳ್ಬೋದಾ? ಅವಧ್ ರಾಜನನ್ನ. ಓಕೆ, ಹೇಳಿ ನೋಡೋಣ, ಅದೊಂದು ಕಾಮೆಂಟ್ ಮಾಡಿ ಪ್ಲೀಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಶೋಕ ಚಕ್ರವರ್ತಿ ಯಾವ ಧರ್ಮಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ. ಸೊ ಅಶೋಕ ಚಕ್ರವರ್ತಿ ಯಾವ ಧರ್ಮಕ್ಕೆ ಸೇರಿದವರು? ಏನಿಲ್ಲ, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದವರು. ಯಾರು? ಅಶೋಕ ಚಕ್ರವರ್ತಿಗಳು. ಹಾಗೆ ಅಶೋಕ ಚಕ್ರವರ್ತಿಯ ಅಜ್ಜ ಯಾರು? ಚಂದ್ರಗುಪ್ತ ಮೌರ್ಯ. ಓಕೆ, ಚಂದ್ರಗುಪ್ತ ಮೌರ್ಯ ಯಾವ ಧರ್ಮಕ್ಕೆ ಸಂಬಂಧಿಸಿದವರು? ಜೈನ ಧರ್ಮಕ್ಕೆ ಸಂಬಂಧಿಸಿದವರು. ಯಾರು? ಚಂದ್ರಗುಪ್ತ ಮೌರ್ಯ. ಹಾಗಾದರೆ ಇವರು ಧರ್ಮ ಬದಲಾವಣೆ ಮಾಡ್ಕೊಂಡ್ರ? ಹೌದು, ಧರ್ಮ ಬದಲಾವಣೆ ಮಾಡ್ಕೊಂಡ್ರಲ್ವಾ? ಯಾವುದು? ಕಳಿಂಗ ಯುದ್ಧದ ನಂತರ. ಓಕೆ, ಕಳಿಂಗ ಯುದ್ಧದ ನಂತರ ಇವರು ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆಗ್ತಾರೆ. ಯಾರು? ಅಶೋಕ ಚಕ್ರವರ್ತಿಗಳು. ಸರಿನಾ. ಅಶೋಕ ಚಕ್ರವರ್ತಿಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದಾರೆ. ಹಾಗೆ ನಿಮಗೆ ಇವರು ತಾತನಾದಂತಹ ಅಥವಾ ಇವರ ಅಜ್ಜನಾದಂತಹ ಚಂದ್ರಗುಪ್ತ ಮೌರ್ಯ ನಿಮಗೆ ಜೈನ ಧರ್ಮಕ್ಕೆ ಸಂಬಂಧಿಸಿರ್ತಾರೆ. ಸರಿಯಾ. ಈ ಚಂದ್ರಗುಪ್ತ ಮೌರ್ಯ ಯಾವ ಸ್ಥಳದಲ್ಲಿ ಬಂದು ಆಯ್ಕೆ ಆಗ್ತಾರೆ? ಮೀನ್ಸ್ ಏನೋ ಅದನ್ನು ಏನು ಹೇಳ್ತಾರೆ ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ಅವರು ಯಾವ ಸ್ಥಳದಲ್ಲಿ ಡೆತ್ ಆಗ್ತಾರೆ ಅಂತ ಹೇಳೋದಾದರೆ ನಮ್ಮ ಕರ್ನಾಟಕದಲ್ಲಿ ಡೆತ್ ಆಗ್ತಾರೆ. ಓಕೆ, ನಮ್ಮ ಕರ್ನಾಟಕದಲ್ಲಿ ಚಂದ್ರಗಿರಿ ಪರ್ವತದಲ್ಲಿ ಇವರು ಡೆತ್ ಆಗ್ತಾರೆ. ಸರಿನಾ. ಸೊ ಯಾವ ಒಂದು ವೃತ ಮಾಡಿ, ಓಕೆ, ಇವರು ಡೆತ್ ಆಗ್ತಾರೆ. ಸಲ್ಲೇಖನ ಎಂಬ ಒಂದು ವೃತ ಮಾಡಿ ಇವರು ಡೆತ್ ಆಗ್ತಾರೆ. ಸರಿನಾ. ಮೀನ್ಸ್ ಸಲ್ಲೇಖನ ವೃತ ಅಂದರೆ ಏನಿಲ್ಲ, ಮೊದಲು ಇವಾಗ ನೋಡಿ 3 ಹೊತ್ತು ಊಟ ಮಾಡ್ತಿದ್ವಾ, ಏನಿಲ್ಲ, ಸಲ್ಲೇಖನ ವೃತ ಮಾಡೋರಿಗೆ ಹೇಳ್ತಾ ಇದ್ದೀನಿ. ಸರಿನಾ. ಇವಾಗ ಸಲ್ಲೇಖನ ವೃತ ಮಾಡೋರು 3 ಹೊತ್ತು ಊಟ ಮಾಡ್ತಿರ್ತಾರೆ. ಸೊ 3 ಹೊತ್ತು ಊಟ ಮಾಡ್ತಿರ್ತಾರೆ. ಒಂದು ದಿನ ಏನು ಮಾಡ್ತಾರೆ ಅಂದರೆ 2 ಹೊತ್ತು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ವಾರ ಹಿಂಗೆ ತಿಂಗಳುಗಳು ಹೀಗೆ 2 ಹೊತ್ತು ಮಾತ್ರ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಒಂದೇ ಹೊತ್ತು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಮುಂದೆ ಊಟವನ್ನೇ ಬಿಡ್ತಾರೆ. ಜಸ್ಟ್ ನೀರು, ಪಾನೀಯ ಇಂಥದ್ರಿಂದ ಬದುಕ್ತಿರ್ತಾರೆ. ಸೊ ಅದಾದ ನಂತರ ಅದನ್ನೂ ಬಿಡ್ತಾರೆ. ಕೆಲವೊಂದು ದಿನ ಆದ ನಂತರ ಫುಲ್ ಸ್ಟ್ರೈಟ್ ಲೈನ್ ಏನಿಲ್ಲ, ಅವ್ರ ಪ್ರಾಣ ಹೋಗಿರ್ತದೆ ಅವಾಗ. ಸರಿನಾ. ಸೊ ಅದನ್ನು ಸಲ್ಲೇಖನ ವೃತ ಅಂತ ನಾವು ಕರಿತೀವಿ. ಯಾವ ಧರ್ಮದಲ್ಲಿ ಇದು ಸಲ್ಲೇಖನ ವೃತದ ಬಗ್ಗೆ ಉಲ್ಲೇಖ ಇದೆ ಅಂತ ಕೇಳಿದ್ರೆ ಜೈನ ಧರ್ಮದಲ್ಲಿ ಈ ಸಲ್ಲೇಖನ ವೃತದ ಬಗ್ಗೆ ಉಲ್ಲೇಖ ಇದೆ. ಸರಿನಾ. ಸೊ ಸಲ್ಲೇಖನ ವೃತವನ್ನು ತೆಗೆದುಕೊಂಡಂತಹ ಒಬ್ಬ ಮಹಾನ್ ರಾಜ ಯಾರು? ಚಂದ್ರಗುಪ್ತ ಮೌರ್ಯ. ಸರಿನಾ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಬೌದ್ಧ ಧರ್ಮವನ್ನು ಈ ಅಶೋಕ ಚಕ್ರವರ್ತಿಗೆ ಪರಿವರ್ತನೆ ಮಾಡಿದವರು ಯಾರು? ಬೌದ್ಧ ಧರ್ಮಕ್ಕೆ ತಂದವರು ಯಾರು ಅಂತ ಕೇಳ್ತಾರೆ ನಿಮಗೆ. ಉಪಗುಪ್ತ. ಓಕೆ, ಯಾರು? ಉಪಗುಪ್ತ ಎನ್ನುವ ಒಬ್ಬ ಬೌದ್ಧ ಸನ್ಯಾಸಿ ಏನಿರ್ತಾನೆ ಗೊತ್ತಾ? ಸೊ ಅವನೇನು ಮಾಡ್ತಾನೆ, ಅಶೋಕ ಚಕ್ರವರ್ತಿಗೆ ಅವರ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಾನೆ. ಸರಿನಾ. ಕನ್ವರ್ಟ್ ಮಾಡಿದವರು ಯಾರು ಅಂತ ಕೇಳ್ಬೋದು ನಿಮಗೆ. ಉಪಗುಪ್ತ ಅಂತ ಬರ್ತಾನೆ. ಹಾಗೆ ಈ ಅಶೋಕ ಚಕ್ರವರ್ತಿಯ ಎಲ್ಲ ಶಾಸನಗಳನ್ನು ಹೊರಡಿಸೋವು ಯಾರು ಅಂತ ಕೇಳ್ತಾನೆ, ಇದೇ ಉಪಗುಪ್ತ. ಬಟ್ ಎಲ್ಲ ಶಾಸನಗಳನ್ನು ಬರೆದವ ಯಾರು ಅಂತ ಕೇಳ್ತಾನೆ, ಚಪಡ ಅಂತ ಬರ್ತಾನೆ. ಓಕೆ, ಚಪಡ ಅಂತ ಬರ್ತಾರೆ, ನೆನಪಿರಲಿ ಇದು ನಿಮಗೆ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸಲಾಗುತ್ತದೆ? ಸೊ ನಿನ್ನೆ ನಾನು ನಿಮ್ಗೆ ಹೇಳಿದ್ದೆ ಏನು ಫಸ್ಟ್ ಶಿಫ್ಟಲ್ಲಿ ಅವರಿಗೆ ಈಸಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತ. ಸೊ ನಿನ್ನೆ ಯಾರ್ದಿದು 3rd ಶಿಫ್ಟಲ್ಲಿ ಬಂದಿದೆ ಅಲ್ವಾ, ಮೀನ್ಸು
ಟ್ವೆಲ್ತ್ ಮಾರ್ಚ್ ಥರ್ಡ್ ಶಿಫ್ಟಲ್ಲಿ ಬಂದಿರೋದು. ಇದು ಕೂಡ ಈಸಿಯಾಗಿರೋ ಪ್ರಶ್ನೆ ಪತ್ರಿಕೆ ಆಗಿದೆ. ಸೊ ಮೀನ್ಸ್ ಯಾಕೆ ಈಸಿಯಾಗಿರೋ ಪ್ರಶ್ನೆ ಪತ್ರಿಕೆ ಇದೆ ಸರ್, ಇದನ್ನು ನಾವು ಕೇಳೇ ಇಲ್ಲ ಅಂತಲೂ ಹೇಳ್ಬೋದು. ಕೆಲವೊಂದು ಇದರಲ್ಲಿರೋ ಪದಗಳನ್ನು ಕೇಳಿಲ್ಲ ಅಂತ. ಬಟ್ SSC GD ಇಂದ ನಮ್ಮನ್ನು ಯಾರು ನೀವು ನೋಡ್ತಾ ಬಂದಿದ್ದೀರಾ, ಯಾರು ಸೀರಿಯಸ್ಲಿ ಕೇಳ್ತಾ ಬಂದಿದ್ದೀರಾ, ಏನೋ ಒಂದು ಹೇಳ್ತಿದ್ದಾರೆ, ಏನೋ ಒಂದು ನಡೀತಾ ಇದೆ ಇಲ್ಲಿ ಅಂತ ಯಾರು ಸೀರಿಯಸ್ಲಿ ಕೇಳ್ತಿದ್ದಾರೆ ಗೊತ್ತಾ? ಸ್ಟಾರ್ಟಿಂಗ್ ಇಲ್ಲಿ 0.0 ಸೆಕೆಂಡಿಂದ ಲಾಸ್ಟಿಗೆ 1 hour ಕಂಪ್ಲೀಟ್ ಆಗೋವರೆಗೂ ಕ್ಲಾಸ್ ಯಾರು ಕೇಳ್ತಿರಲ್ವ, ಈ ಕ್ವಶನ್ ಪೇಪರ್ ಹೆವಿ ಈಸಿ ಇದ್ದಾವೆ. ಯಾಕೆ ರಿಪೀಟ್ ಅಷ್ಟು ಸಾರಿ ನಾನು ಹೇಳಿದ್ದೀನಿ, ಇದನ್ನು ಕೂಡ ಹೇಳಿದ್ದೀವಿ. ಓಕೆ, ಯಾವುದು ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ನಿಮಗೆ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೀತದೆ. ಸೊ ಪ್ರಶ್ನೆ ಹೀಗೆ ಬಿಟ್ಟು ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಇದೇ 2026 ಕಾಮನ್ವೆಲ್ತ್ ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಏನು ಕೇಳ್ಬೋದು ಗೊತ್ತಾ? 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಎಲ್ಲಿ ಯೋಜಿಸಲಾಗಿತ್ತು ಅಂತ ಕೇಳ್ಬೋದು ನಿಮಗೆ. ಓಕೆ, ಎಲ್ಲಿ ಯೋಜಿಸಲಾಗಿತ್ತು ಅಂತ ಕೇಳ್ಬೋದು ನಿಮಗೆ. ಆಯೋಜನೆ ಎಲ್ಲಿ ಆಯೋಜಿಸುತ್ತದೆ ಅಂತ ಕೇಳಿದ್ರೆ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ಪ್ರಸ್ತುತ. ಬಟ್ ಎಲ್ಲಿ ಆಯೋಜಿಸಲು ಯೋಚಿಸಲಾಗಿತ್ತು ಅಂತ ಕೇಳಿದ್ರೆ ನಿಮಗೆ ಆಸ್ಟ್ರೇಲಿಯಾ ಬರುತ್ತೆ. ಓಕೆ, ಆಸ್ಟ್ರೇಲಿಯಾದಲ್ಲಿ ನಿಮಗೆ ಈ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಆಯೋಜನೆ ಮಾಡಬೇಕು ಅಂತ ಮಾಡಿರ್ತಾರೆ. ಬಟ್ ಇವ್ರೇನು ಆಸ್ಟ್ರೇಲಿಯಾದವ್ರು ಏನು ಮಾಡ್ತಾರೆ, ಕೊನೆ ಮೂಮೆಂಟಲ್ಲಿ ಬಂದು ಕೈ ಎತ್ತಿಬಿಡ್ತಾರೆ. ಮೀನ್ಸ್ ಹೋದ ವರ್ಷ 2024 ಜೂನಲ್ಲೇನೋ ಓಕೆ ಬಂದು ಕೈ ಎತ್ತಿಬಿಡ್ತಾರೆ. ಸರ್ ನನ್ನಿಂದ ಆಗಲ್ಲ, ಸೊ ನೀವು ಬೇರೆ ಕಡೆ ಹಾಕೊಳ್ಳಿ, ಯಾಕೆಂದರೆ ಮುಂದೆ ನನಗಿನ್ನೂ ಒಲಿಂಪಿಕ್ಸ್ ಬರೋದಿದೆ, ಅದಕ್ಕೆಲ್ಲ ತಯಾರಿ ಮಾಡಬೇಕು, ಇದೆಲ್ಲ ನನಗೆ ಆಗಲ್ಲ, ಈ ಸುಮ್ಮನೆ ಇಲ್ಲಿ ನೀವು ಎದ್ದು ಹೋರಿ ಅಂತ ಹೇಳ್ತಾರೆ. ಸೊ ಅವಾಗ ಏನು ಮಾಡ್ತದೆ, ಈ ಸ್ಕಾಟ್ಲೆಂಡ್ ದೇಶ ಏನಿದೆ ಅಲ್ವಾ, ಅದು ನಾನು ಮಾಡ್ತೀನಿಯಪ್ಪ ಅಂತ ಇದನ್ನು ಆಯೋಜನೆ ಮಾಡ್ಕೋತದೆ. ಯಾವುದು? ಸ್ಕಾಟ್ಲೆಂಡ್ ದೇಶ. ಸರಿನಾ? ಇದು ನೆನಪಿರಲಿ ನಿಮಗೆ. ಹಾಗೆ 2022ರಲ್ಲಿ ಎಲ್ಲಿ ಅಂತ ಕೇಳ್ಬೋದು ನಿಮಗೆ, ಯಾಕಂದರೆ ಪ್ರತಿ 4 ವರ್ಷಕ್ಕೊಮ್ಮೆ ನಡೀತವೆ. ಸೊ 2022ರಲ್ಲಿ ಎಲ್ಲಿ ನಡೆದಿತ್ತು ಇದು ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಕೇಳಿದ್ರೆ ಬ್ರಿಟನ್ನಲ್ಲಿ ನಡೆದಿರ್ತದೆ. ಓಕೆ, ಬ್ರಿಟನ್ನಲ್ಲಿ ಈ ಕ್ರೀಡಾಕೂಟ ನಡೆದಿರ್ತದೆ. ಸರಿಯಾ? ಇದು ಕೂಡ ನೆನಪಿರಲಿ ನಿಮಗೆ. ಕೇಳ್ತಾನೆ. ಹಾಗೆ ಏಷ್ಯನ್ ಗೇಮ್ಸ್ ಅಂತ ಕೇಳ್ಬೋದು ನಿಮಗೆ. 2022ರಲ್ಲಿ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ನಿಮಗೆ ಚೀನಾದಲ್ಲಿ ನಡೆದಿರ್ತದೆ. ಹಾಗೆ 2026ರಲ್ಲಿ ನಿಮಗೆ ಎಲ್ಲಿ ಏಷ್ಯನ್ ಗೇಮ್ಸ್ ನಡೀತದೆ ಅಂತ ಕೇಳಿದ್ರೆ ಸೇಮ್ ಜಪಾನಲ್ಲಿ. ಓಕೆ, ಇಲ್ಲಿ ಚೀನಾ, ಇಲ್ಲಿ ಜಪಾನ್, ಎರಡು ಪಕ್ಕನೇ ಇದ್ದಾವೆ. ಸರಿನಾ? ಚೀನಾದಕ್ಕಿಂತ ಸ್ವಲ್ಪ ಮುಂದೆ ಒಂದು ಹೆಜ್ಜೆ ಇಟ್ಟರೆ ಜಪಾನ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಯಾವ್ದು ಹೇಳಿದೆ? ಸ್ಕಾಟ್ಲೆಂಡ್ ಹೇಳಿದೆ. ಇಲ್ಲಿ ಸ್ಕಾಟ್ಲೆಂಡ್ ಇದೆ, ಇಲ್ಲಿ ಬ್ರಿಟನ್ ಇದೆ. ಬ್ರಿಟನ್ನಿಂದ ಸ್ವಲ್ಪ ಎಡಕ್ಕೆ ಹೋದರೆ ಇಲ್ಲಿ ನಿಮಗೆ ಸ್ಕಾಟ್ಲೆಂಡ್ ಸಿಗುತ್ತೆ. ಸಿಂಪಲ್. ಓಕೆ, ನೆನ್ಪಿಟ್ಕೋಬೋದು. ಹಾಗೆ ಮೊಟ್ಟ ಬಾರಿಗೆ ಈ ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೀತು? ಓಕೆ, ಈ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ನಡೆಸಿದವರು ಯಾರು, ಆಯೋಜನೆ ಮಾಡಿದವರು ಯಾರು ಅಂತ ಕೇಳ್ತಾರೆ ನಿಮಗೆ. ಹೇಳಬಹುದಾ? ಆಯೋಜನೆ ಮಾಡಿದವರು ಯಾರು? ಫಸ್ಟ್ ಟೈಮ್. ಹಾಗೆ ಇದನ್ನು ಯಾಕೆ ನಡೆಸ್ತಾರೆ? ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತಲೇ ಹೆಸರು ಹಾಕಿದೆ ಇದಕ್ಕೆ. ಓಕೆ, ಇದನ್ನೊಂದು ಕಾಮೆಂಟ್ ಮಾಡಿ. ಇದನ್ನು ಹೇಳಿದ್ದೀನಿ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಏನೋ ಹೊಸದಾಗಿ ಕೇಳ್ತಾ ಇಲ್ಲ, ಇದನ್ನು ಆಲ್ರೆಡಿ ನಿಮ್ಗೆ ಹೇಳಿರ್ತೀನಿ. ಕಂಟಿನ್ಯೂ ರೆಗ್ಯುಲರ್ ಆಗಿ ಕೇಳ್ತಾ ಇರ್ತೀರಲ್ವಾ, ಸೊ ಅವ್ರಿಗೆ ಇವೆಲ್ಲ ಸಿಂಪಲ್ ಅನ್ನಿಸ್ತದೆ. ಸೊ ಹೇಳಬಹುದು ನೀವು. ಓಕೆ, ಹೇಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹೌ ಮೆನಿ ಏಮ್ಸ್ ಆ್ಯಂಡ್ ಟಾರ್ಗೆಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್? ಓಕೆ, ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಎಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕೇಳ್ತಾನೆ. ಓಕೆ, ಸೊ ಟೋಟಲಿ ಎಷ್ಟು ಗುರಿಗಳನ್ನು ಹೊಂದಿಸಲಾಗಿದೆ ಅಂತ ಕೇಳ್ತಾನೆ. ಸೊ ಅವಾಗ ನಿಮಗೆ ಹೇಳೋದಾದರೆ ಅಬ್ಜೆಕ್ಟಿವ್ಸ್ ಅಂತ ಬಂದರೆ ಇಂಗ್ಲೀಷಲ್ಲೇ ನೋಡ್ಕೊಳ್ಳೋದು ಸ್ವಲ್ಪ ಬೆಟರ್. ಅಬ್ಜೆಕ್ಟಿವ್ಸ್ ಅಂತ ಬಂದರೆ 17 ಅಬ್ಜೆಕ್ಟಿವ್ಸು. ಹಾಗೆ ಟಾರ್ಗೆಟ್ಸ್ ಅಂತ ಬಂದರೆ 169 ಟಾರ್ಗೆಟ್ಸ್ನ ಹಾಕೋತಾರೆ. ಯಾವ ವರ್ಷದಲ್ಲಿ ಹಾಕೋತಾರೆ? 2015ರಲ್ಲಿ ಹಾಕೋತಾರೆ. ಇವುಗಳನ್ನು ಯಾವ ವರ್ಷದ ಒಳಗಡೆ ಇದನ್ನು ಕಂಪ್ಲೀಟ್ ಮಾಡಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ರೀಚ್ ಆಗಬೇಕು ಅಂತ ಕೇಳಿದ್ರೆ 2030ರ ಒಳಗೆ. ಸರಿನಾ? 2030ರ ಒಳಗೆ ಎಷ್ಟು? 17 ಅಬ್ಜೆಕ್ಟಿವ್ಸ್ ಇದ್ದಾವೆ. ಹಾಗೆ 169 ಟಾರ್ಗೆಟ್ಸ್ ಇದ್ದಾವೆ. ಓಕೆ, 169 ಟಾರ್ಗೆಟ್ಸ್ ಇದ್ದಾವೆ. ಇಂಗ್ಲೀಷಲ್ಲಿ ನೋಡ್ಕೊಳ್ಳೋದೇ ಸ್ವಲ್ಪ ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ಕನ್ನಡದಲ್ಲಿ ನಿಮಗೆ ಎರಡನ್ನೂ, ಈ ಅಬ್ಜೆಕ್ಟಿವ್ಸು ಮತ್ತು ಈ ಟಾರ್ಗೆಟ್ಸ್ಗೂ ಎರಡಕ್ಕೂ ಗುರಿ ಅಂತಲೇ ಆಗುತ್ತೆ. ಸೊ ಅದಕ್ಕೆ ಈ ಪ್ರಶ್ನೆಯನ್ನು ನಿಮಗೆ ಇಂಗ್ಲೀಷಲ್ಲಿ ಹಾಕಿರೋದು. ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ವಿಚ್ ಸ್ಟೇಟ್ ವಾನ್ ಮ್ಯಾಕ್ಸಿಮಮ್ ಅವಾರ್ಡ್ಸ್ ಇನ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಖೇಲೋ ಇಂಡಿಯಾ ಯೂತ್ ಗೇಮ್ಸಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿರ್ತಕ್ಕಂತಹ ರಾಜ್ಯ ಯಾವುದು ಅಂತ. ಓಕೆ, ಸೊ ಫಸ್ಟ್ ಬಂದಿರುವ ಒಂದು ರಾಜ್ಯ ಯಾವುದು ಅಂದರೆ ನಿಮಗೆ ಮಹಾರಾಷ್ಟ್ರ. ಎಷ್ಟು ಪದಕಗಳನ್ನು ಗೆದ್ದಿದ್ದಾರೆ ಅಂದರೆ 158 ಪದಕಗಳನ್ನು ಗೆದ್ದಿದ್ದಾರೆ. ಹಾಗೆ ತಮಿಳುನಾಡು ಏನಿದೆ ಅಲ್ವಾ, ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಹರಿಯಾಣ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಸರಿಯಾ? ಹಾಗೆ ಅತಿ ಹೆಚ್ಚು ಆಟಗಾರರು ಭಾಗವಹಿಸಿರ್ತಕ್ಕಂತಹ ಒಂದು ರಾಜ್ಯ ಯಾವುದು ಅಂತ ನಿಮ್ಗೆ ಕೇಳಬಹುದು. ಸೊ ಸೇಮ್ ಯಾವುದು? ಸಿಮಿಲರ್ ಮಹಾರಾಷ್ಟ್ರ. ಓಕೆ, ಮಹಾರಾಷ್ಟ್ರದ ಗರಿಷ್ಠ ಆಟಗಾರರು ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2024ನಲ್ಲಿ ಭಾಗವಹಿಸಿದ್ದಾರೆ. ಓಕೆ, ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ತಬಲಾ ಯಾವ ರೀತಿಯ ಸಂಗೀತ ವಾದ್ಯ ಅಂತ ಕೇಳಿದ್ದಾನೆ. ನಾನು ನಿಮಗೆ ಇವಾಗಲೇ ಹೇಳಿದೆ, ವಾದ್ಯಗಳಲ್ಲಿ 2 ರೀತಿ ಬರ್ತವೆ, ಒಂದು ತಾಳವಾದ್ಯ, ಒಂದು ತಂತಿವಾದ್ಯ ಅಂತ. ಈ ತಬಲಾ ಯಾವುದು? ಅದಕ್ಕೆ ಹೊಡೆದಾಗ, ಬಡ್ದಾಗ, ಕೆರೆದಾಗ, ಓಕೆ, ಅಲ್ಲಾಡಿಸಿದಾಗ, ಓಕೆ, ಸ್ವಲ್ಪ ಹಿಂಗೆ ಅದರ ಮೇಲೆ ಹಿಂಗೆ ತಿಕ್ಕಿದಾಗ ಸೌಂಡ್ ಬರಬೇಕು. ಯಾವುದು? ಅವುಗಳನ್ನು ನಾವೇನಂತ ಕರಿತೀವಿ? ತಾಳವಾದ್ಯ ಅಂತ ಕರಿತೀವಿ. ನೀವು ತಬಲವನ್ನು ಮೇಲೆ ಒಂದು ಧಮ್ ಅಂತ ಹೊಡಿರಿ, ಅದನ್ನು ಧಮ್ ಅಂತ ಸೌಂಡ್ ಬರುತ್ತೆ. ಓಕೆ, ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಅದಕ್ಕೆ
ತಬಲಾವನ್ನು ನಾವು ತಾಳವಾದ್ಯ ಅಂತ ಹೇಳ್ತೀವಿ. ಸರ್ ಗಿಟಾರ್ಗೆ ಸ್ಟ್ರಿಂಗ್ಸ್ ಇರುತ್ತೆ ಗೊತ್ತಾ, ತಂತಿ ಇರ್ತವೆ, ಸೊ ಅದಕ್ಕೆ ನಾವು ತಂತಿವಾದ್ಯ ಅಂತ ಕರಿತೀವಿ. ಸರ್ ಪಿಟೀಲ್ಗೆ ಅದಕ್ಕೂ ಕೂಡ ತಂತಿ ಇರುತ್ತೆ, ತಂತಿವಾದ್ಯ ಅಂತ ಹೇಳ್ತೀವಿ. ಸರ್ ವಯಲಿನ್ಗೆ ಅದು ಕೂಡ ತಂತಿ ಇರುತ್ತೆ, ತಂತಿವಾದ್ಯ ಅಂತ ಹೇಳ್ತೀವಿ. ಸರ್ ಸಿತಾರ್ಗೆ ಸೇಮ್, ವೀಣೆಗೆ ಸೇಮ್ ತಂತಿವಾದ್ಯನೇ, ಸರಿನಾ. ಸೊ ಇವೆಲ್ಲವೂ ತಂತಿವಾದ್ಯಗಳಾಗ್ತವೆ, ನೆನಪಿರಲಿ. ಹಾಗೆ ಡ್ರಮ್ಸ್ಗಳು, ಬೇಸ್ಗಳು ಬರ್ತಾವಲ್ವ, ಅವೆಲ್ಲ ಇದಕ್ಕೆ ಬರ್ತಾವೆ ಅಂದರೆ ನಿಮಗೆ ತಾಳವಾದ್ಯಗಳಲ್ಲಿ ಬರ್ತವೆ, ಸರಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಹಸಿರು ಕ್ರಾಂತಿಯಲ್ಲಿ ಯಾವ ಬೆಳೆಗೆ ಗರಿಷ್ಠ ಗಮನ ನೀಡಲಾಯಿತು? ಸರ್ ಇದು ಅಂತ ನಾನು ಹೇಳಿ ನನಗೆ ಸಾಕಾಗಿದೆ, ಕೇಳಿ ನಿಮಗೆ ಸಾಕಾಗಿದೆ ಅನಿಸುತ್ತೆ. 2-2-2 ಫಾರ್ಮಲ್ ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ನೆನಪುಳಿಯೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. 2-2-2 ಫಾರ್ಮುಲ ಆದರೆ ನಿಮ್ಗೆ ಈಸಿಯಾಗಿ ನೆನಪುಳಿಯುತ್ತೆ. 2 ರಾಜ್ಯಗಳು, 2 ವ್ಯಕ್ತಿಗಳು, 2 ಬೆಳೆಗಳು. 2 ರಾಜ್ಯಗಳು ಯಾವುದು ಅಂದರೆ ನಿಮಗೆ ಪಂಜಾಬ್ ಮತ್ತು ಹರಿಯಾಣ. 2 ವ್ಯಕ್ತಿಗಳು ಅಂದರೆ ನಿಮಗೆ MS ಸ್ವಾಮಿನಾಥನ್ ಮತ್ತು ಸುಬ್ರಹ್ಮಣ್ಯನ್. ಹಾಗೆ 2 ಬೆಳೆಗಳು ಅಂದರೆ ನಿಮಗೆ ಗೋಧಿ ಮತ್ತು ಭತ್ತ. ಆ ಗೋಧಿ ಮತ್ತು ಭತ್ತದಲ್ಲಿ ಅತಿ ಹೆಚ್ಚು ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದು ಯಾವುದು ಅಂದರೆ ನಿಮಗೆ ಗೋಧಿಗೆ. ಓಕೆ, ಗೋಧಿಗೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾವ ಸೀಡ್ಗಳನ್ನು, ಯಾವ ಒಂದು ಬೀಜಗಳನ್ನು ಹಾಕಿದ್ದಾರೆ ಅಂತ ಕೇಳಿದ್ರೆ ಹೈ ಈಲ್ಡ್ ವೆರೈಟಿ ಸೀಡ್ಸ್ ಅಂತ ಬರುತ್ತೆ. ಓಕೆ, ಹೈ ಈಲ್ಡ್ ವೆರೈಟಿ ಸೀಡ್ಸ್ ಅಂತ ಬರುತ್ತೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ HYVP ಅಂತ ಕರಿತೀವಿ. ಮೀನ್ಸ್ ಹೈ ಈಲ್ಡ್ ವೆರೈಟಿ ಪ್ರೋಗ್ರಾಮ್ ಅಂತ ಕರಿತೀವಿ ಈ ಹಸಿರು ಕ್ರಾಂತಿಯ ಪ್ರೋಗ್ರಾಮ್ಗೆ, ಈ ಕಾರ್ಯಕ್ರಮಕ್ಕೆ. ಸರಿಯಾ, ನೆನಪಿರಲಿ ನಿಮಗೆ. ಎಷ್ಟನೇ ದಶಕದಲ್ಲಿ ಬಂತು ಅಂತ ಕೇಳಿದ್ರೆ 1960ನೇ ದಶಕದಲ್ಲಿ ಈ ಹಸಿರು ಕ್ರಾಂತಿ ಆಗ್ತದೆ. ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂದರೆ 3ನೇ ಪಂಚವಾರ್ಷಿಕ ಯೋಜನೆ. ಎಕ್ಸಾಕ್ಟ್ ಇಯರೇ ಕೇಳಿದ್ರೆ ನಿಮಗೆ ಏನಿಲ್ಲ, 1966ರಿಂದ 69, ಸರಿನಾ. ಹಾಗೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳ್ತಾರೆ ನಿಮಗೆ. ಸೊ ಏನಿಲ್ಲ, ಸಿಮಿಲರ್ MS ಸ್ವಾಮಿನಾಥನ್. ಹಾಗೆ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ರೆ ಏನಿಲ್ಲ, ನಾರ್ಮಲ್ ಬೋರ್ಲಾಗ್. ಅವರು ಎಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿದ್ರು? ಮೆಕ್ಸಿಕೋ ಮತ್ತು ಅಮೆರಿಕ ದೇಶಗಳಲ್ಲಿ ಅವರು ಹಸಿರು ಕ್ರಾಂತಿಯನ್ನು ಮಾಡ್ತಾರೆ, ಸರಿಯಾ. ಇವೆಲ್ಲವೂ ಕೂಡ ಗೊತ್ತಿರಬೇಕು ನಿಮಗೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೂ ಸ್ಟಾರ್ಟೆಡ್ ಸತ್ಯಶೋಧಕ ಸಮಾಜ? ಸತ್ಯಶೋಧಕ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಯಾರು? ನಾನು ನಿಮ್ಗೆ ಹೇಳಿದ್ದೆ, ಈ ಎಲ್ಲರ ಬಗ್ಗೆ ಕೂಡ ಇದ್ರ ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ. ಒಂದು ಕ್ಲಾಸಲ್ಲ, ಎಷ್ಟೋ ಕ್ಲಾಸಲ್ಲಿ ಹೇಳಿದ್ದೀನಿ. ಓಕೆ, ಸೊ ಸತ್ಯ ಹೇಳು ಅಂತ ಯಾರು ಹೇಳ್ತಾರೆ ನಿಮಗೆ? ಹುಡುಗಿರು ಹೇಳ್ತಾರೆ. ಓಕೆ, ಸೊ ಈ ಸಮಾಜ ಸುಧಾರಕರಲ್ಲಿ ನಿಮಗೆ ಹೆಣ್ಣಿನ ರೀತಿ ಮೀನ್ಸ್ ಏನೋ ಒಂದು ಹೆಸರು ಯಾರ್ದಿದೆ? ಜ್ಯೋತಿಬಾ ಫುಲೆ ಅವ್ರದ್ದಿದೆ. ಓಕೆ, ನಾನು ಅವರಿಗೆ ಅಸಹ್ಯ ಮಾಡ್ತಾ ಇಲ್ಲ, ನಿಮಗೆ ನೆನಪಿಟ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ. ಓಕೆ, ನೆನಪಿಟ್ಕೊಂಡ್ರೆ ನೆನಪಿಟ್ಕೋಬೋದು, ಇಲ್ಲಾಂದರೆ ಬಿಟ್ಟಾಕ್ಬಿಡಿ, ಡಬಲ್ ಟ್ಯಾಪ್ ಮಾಡಿ ಮುಂದೆ ಹೋಗ್ಬಿಡಿ. ಓಕೆ, ಪರ್ಸನಲ್ ಆಗಿ ತೊಗೋತೀರಾ? ಓಕೆ, ತೊಗೊಳ್ಳೋದೇನು ಬೇಕಾಗಿಲ್ಲ, ಸರಿಯಾ. ನಿಮಗೆ ನೆನಪುಳಿಲ್ಲ ಅಂತ ಅಷ್ಟೇ. ಸೊ ಸತ್ಯ ಹೇಳು ಅಂತ ಯಾರು ಹೇಳ್ತಾರೆ? ಜ್ಯೋತಿ ಅನ್ನೋದು ಹೇಳ್ತಾಳೆ, ಸರಿಯಾ. ಸೊ ಅದಕ್ಕೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಯಾರು? ಜ್ಯೋತಿಬಾ ಫುಲೆ ಅನ್ನೋರು. ಯಾವ ವರ್ಷದಲ್ಲಿ? 1873 ಸೆಪ್ಟೆಂಬರ್ 24ರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಯಾವುದನ್ನು? ಸತ್ಯಶೋಧಕ ಸಮಾಜವನ್ನು, ಸರಿನಾ. ಸ್ಟಾರ್ಟ್ ಮಾಡ್ತಾರೆ ಯಾರು? ಜ್ಯೋತಿಬಾ ಫುಲೆನವರು. ಹಾಗೆ ಪ್ರಾರ್ಥನಾ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂತ ನಿಮ್ಗೆ ಕೇಳ್ತಾರೆ. 1867ರಲ್ಲಿ, ಸರಿನಾ. ಈ 1867ರಲ್ಲಿ ನಿಮಗೆ ಪ್ರಾರ್ಥನಾ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಆತ್ಮಾರಾಮ್ ಪಾಂಡುರಂಗ ಅಂತ ಬರ್ತಾರೆ. P ಫಾರ್ ಪಾಂಡುರಂಗ, P ಫಾರ್ ಪ್ರಾರ್ಥನಾ ಸಮಾಜ, ನೆನ್ಪಿಟ್ಕೋಬಹುದು. ಹಾಗೆ ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದರು, ಸರಿನಾ. ಅದಾದ ನಂತರ ನಿಮಗೆ ಆತ್ಮೀಯ ಸಭಾ ಅಂತ ಬರುತ್ತೆ. ಯಾವುದು ಯಾರು ಸ್ಟಾರ್ಟ್ ಮಾಡಿದ್ರು? ರಾಜಾರಾಮ್ ಮೋಹನ್ ರಾಯ್ ಅವರು, ಸರಿನಾ. ಹಾಗೆ ಬ್ರಹ್ಮ ಸಮಾಜ ಸೇಮ್ ರಾಜಾರಾಮ್ ಮೋಹನ್ ರಾಯ್ ಅವರು. ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಮತ್ತು ಥಿಯೋಸಾಫಿಕಲ್ ಸೊಸೈಟಿ ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಆಲ್ಕಟ್ ಅಂತ ಬರ್ತಾರೆ. ಓಕೆ, ಆಲ್ಕಟ್, ಸರಿಯಾ. ಅವರು ಸ್ಟಾರ್ಟ್ ಮಾಡ್ತಾರೆ. ಎಷ್ಟರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆ ಥಿಯೋಸಾಫಿಕಲ್ ಸೊಸೈಟಿ ಅಂದರೆ 1875ರಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅಲಿಗರ್ ಚಳವಳಿ ಅಂತ ಬರುತ್ತೆ. ಅಲಿಗರ್ ಚಳವಳಿ ಸ್ಟಾರ್ಟ್ ಮಾಡಿರೋದು ಕೂಡ ನಿಮಗೆ ಇದೆ 1875ರಲ್ಲಿ ಅಲಿಗರ್ ಚಳವಳಿ ಸ್ಟಾರ್ಟ್ ಆಗುತ್ತೆ, ಸರಿನಾ. ಯಾರು ಸ್ಟಾರ್ಟ್ ಮಾಡಿದ್ರು ಅಲಿಗರ್ ಚಳವಳಿ? ಇದೊಂದು ಹೇಳ್ಬೋದಾ? ಯಾಕೆ ನಿಮಗೆ ಪದೇ ಹೇಳ್ಬೋದಾ ಅಂತ ಕೇಳ್ತಾ ಇದ್ದೀನಿ ಅಂದರೆ ಅಷ್ಟು ಸರಿ ರಿಪೀಟ್ ಆಗಿದ್ದಾವೆ. ಕ್ವಶನ್ ಹೇಗಿದೆ ಅಂದರೆ ಈಸಿ ಇದೆ. ಓಕೆ, ಸೊ ಕ್ವಶನ್ ಈಸಿ ಇದ್ದಾವೆ, ಈಸಿನೇ ಕೇಳಿದ್ದಾನೆ ಅಂತ ಹೇಳ್ತಾ ಇದ್ದೀನಿ, ಸರಿನಾ. ಸೊ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಿಮಗೆ ಸ್ವಲ್ಪ ಟಫ್ ಆಗ್ತಿದೆ, ನನಗೆ ಗೊತ್ತಾಗ್ತಿದೆ. ಯಾಕೆ ಅಂದರೆ ಮ್ಯಾಕ್ಸಿಮಮ್ ನನಗೆ ಇವಾಗ ಟೆಲಿಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಿರ್ತೀರಲ್ವಾ ನೀವು. ಸೊ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿದಾಗ ಸರ್ ಈ ಪ್ರಶ್ನೆ ಬಂದಿದ್ದಾವೆ, ಈ ಪ್ರಶ್ನೆ ಕೇಳಿದ್ದ, ಕೆಲವರು ಟಾಪಿಕ್ ಹೇಳ್ತೀರಾ, ನನಗೆ ಎಕ್ಸಾಕ್ಟ್ ಕ್ವಶನ್ ಬೇಕಾಗಿರುತ್ತೆ. ಮೀನ್ಸ್ ನಿಮಗೆ ನೆಕ್ಸ್ಟ್ ಇದ್ದವ್ರಿಗೆ ಹೇಳೋಕ್ಕೆ ಹೀಗೆ. ಬಟ್ ನೀವು ಟಾಪಿಕ್ ಹೇಳ್ತೀರಾ, ಪ್ರಾಬ್ಲಮ್ ಇಲ್ಲ. ಬಟ್ ಅದರಲ್ಲೂ ಕೂಡ ಹಿಂಗೆ ಮ್ಯಾಥ್ಸ್ ಎಲ್ಲ ಹೇಳ್ತಿರಲ್ವಾ. ಸೊ ಓಕೆ, ಬಟ್ ಕರೆಂಟ್ ಅಫೇರ್ಸ್ ಕೂಡ ಹೇಳ್ತೀರಾ ನೀವು ನನಗೆ. ಹೇಗೆ ಅಂದರೆ ಸರ್ ಕರೆಂಟ್ ಅಫೇರ್ಸ್ ಟಫ್ ಆಗಿ ಬಂದಿತ್ತು, ಸೊ ಎಲ್ಲ 2024ದಲ್ಲೇ ಬಂದಿತ್ತು, ಬಟ್ ಟಫ್ ಆಗಿ ಬಂದಿತ್ತು ಅಂತ ಹೇಳ್ತೀರಾ. ಓಕೆ, ಆ್ಯಕ್ಚುಲಾಗಿ ನೀವು ಹೇಳಬೇಕಂದ್ರೆ ನಿಮ್ಗೆ ಏನು ಕರೆಂಟ್ ಅಫೇರ್ಸ್ ಹೇಳ್ತೀರಲ್ವಾ, ಟಫ್ ಇರಲಿಲ್ಲ ಅದು. ಓಕೆ, ನೀವು ಯಾವ್ದ್ಯಾವ್ದು ಹೇಳ್ತಿದ್ದೀರಾ ಇವಾಗ ಲೈಕ್ ದ್ಯಾಟ್. ಇವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಷ್ಟು ಪರಮರುದ್ರ ಕಂಪ್ಯೂಟರ್ಗಳನ್ನು ಉದ್ಘಾಟನೆ ಮಾಡಿದ್ರು. ಓಕೆ, ಇದು ಟಫ್ ಆಗಿದೆ. ಯಾಕೆ ಟಫ್ ಆಗಿದೆ? 3 ಆನ್ಸರ್ ಸಿಂಪಲ್ ಇದೆ, ಬಟ್ ಟಫ್ ಆಗಿದೆ. ಹಾಯ್ ಸರ್, ನಾವು ಕರೆಂಟ್ ಅಫೇರ್ಸ್ ಓದುವಾಗ ಎಷ್ಟು ಏನು ಅಂತ ಓದೋದಿಲ್ಲ, ಯಾಕೆ, ಯಾರು, ಎಲ್ಲಿ, ಇಷ್ಟೇ ಓದ್ತೀವಿ. ಓಕೆ, ಪರಮರುದ್ರ ಸ್ಟಾರ್ಟ್ ಆಗಿದೆ. ಪರಮರುದ್ರ ಏನಿದು ಕಂಪ್ಯೂಟರ್ ಬಿಡುಗಡೆ ಆಗಿದೆ ಅಂದರೆ ಮೊದಲಿದು ಯಾಕೆ ಬಿಡುಗಡೆ ಆಗಿದೆ, ಅದಾಂತರ ಇನ್ನೊಂದು ಯಾರು ಬಿಡುಗಡೆ ಮಾಡಿದ್ದಾರೆ ಆ್ಯಂಡ್ ಎಲ್ಲಿ ಬಿಡುಗಡೆ ಮಾಡಿದ್ದಾರೆ. ಓಕೆ, ಎಲ್ಲಿ ಬಿಡುಗಡೆ ಮಾಡಿದ್ದಾರೆ, ಇಷ್ಟನ್ನೇ ಫೋಕಸ್ ಮಾಡ್ಕೊಂಡು ನಾವು ಓದಿರ್ತೀವಿ. ಎಷ್ಟು ಏನು ಅಂತ ಕೇಳಿದಾಗ ಹೆಂಗೆ ಹೇಳೋಕ್ಕಾಗತ್ತೆ? ಟಫ್ ಆಗುತ್ತೆ. ಇದು ಈ ರೀತಿ ಕ್ವಶನ್ ಟಫ್ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ ಯಾವುದು ರೀಸೆಂಟಾಗಿ ಮಿಥುನ್ ಚಕ್ರವರ್ತಿ ಅವರಿಗೆ ನಿಮಗೆ ಏನು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ಸ್ ಕೊಟ್ಟರು, ಸರಿನಾ. ಸೊ ಇವಾಗ ನೀವು
ಕಂಪ್ಲೀಟಾಗಿ ಇವಾಗ ಮಂತ್ಲಿ ನೀವು ಏನಾದರೂ ಕರೆಂಟ್ ಅಫೇರ್ಸ್ ಫಾಲೋ ಮಾಡ್ತಾ ಇದ್ರೆ ಇದು ಯಾವ ತಿಂಗಳಲ್ಲಿ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ನೀವು 1 ಇಯರ್ದು ಒಂದೇ ಸರಿ ಓದಾಗ ನಿಮ್ಗೆ ಗೊತ್ತಾಗಲ್ಲ ಇದು. ಬಟ್ ಇದು ಕೂಡ ಟಫ್ ಅಂತಲೇ ಹೇಳ್ತೀನಿ ನಾನು, ಈಸಿ ಅಂತ ಹೇಳೋದೇ ಇಲ್ಲ ನಾನು ಇದನ್ನು. ಓಕೆ, ಯಾವ ತಿಂಗಳಲ್ಲಿ ಕೊಟ್ಟರು ಅಂತ ಹೇಳಿದ್ರೆ ಏನು ಹಿಂಗೆ ಅಂತ ಹೇಳ್ಬೇಕು ರೀ. ಇವಾಗ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾರಿಗೆ ಕೊಟ್ಟರು ಅಂತ ಕೇಳಿದ್ರೆ 2024ರಲ್ಲಿ ಹೇಳ್ಬಹುದು ಮಿಥುನ್ ಚಕ್ರವರ್ತಿ ಅಂತ. ಬಟ್ ಯಾವ ತಿಂಗಳಲ್ಲಿ ಕೊಟ್ಟರು, ಯಾವ ಗಳಿಗೆ, ಯಾವ ಮುಹೂರ್ತ, ಬ್ರಾಹ್ಮಿ ಮುಹೂರ್ತವೋ ಯಮಗಂಡ ಕಾಲವೋ ಹೆಂಗೆ ಹೇಳೋಕ್ಕಾಗತ್ತೆ, ಹೇಳೋಕ್ಕಾಗಲ್ಲ ಅದು. ಸೊ ಅದು ಸ್ವಲ್ಪ ಟಫ್ ಆಗುತ್ತೆ. ಓಕೆ, ಕ್ವಶನ್ಗಳು ಸ್ವಲ್ಪ ಈ ರೀತಿ ಕೇಳೋದು ಟಫ್ ಆಗುತ್ತೆ. ಉಳಿದಿರೋದು ಏನು ಸ್ವಲ್ಪ ಬೇಸಿಕ್ ಲೆವೆಲ್ ಕೇಳಿರ್ತಾನೆ ಗೊತ್ತಾ, ಮೀನ್ಸ್ ಏನೋ ಫುಲ್ ಟ್ರೆಂಡಿಂಗಲ್ಲಿರುತ್ತೆ. ನಿಮ್ಗೆ ಪ್ರಜಾವಾಣಿ ಪೇಪರಲ್ಲೂ ನೀವು ಓದಿರ್ತೀರಾ, ಮತ್ತು ದ ಹಿಂದೂನಲ್ಲೂ ನಿಮ್ಗೆ ಸಿಕ್ಕಿರುತ್ತೆ, ಮತ್ತು ನೀವು ಯಾವುದು ಟೆಲಿಗ್ರಾಮ್ ಗ್ರೂಪಲ್ಲಿ ಕೆಲವೊಂದು ಕರೆಂಟ್ ಅಫೇರ್ಸ್ ನೀವು ನೋಡಿರ್ತೀರಾ, ಅಲ್ಲಿಯೂ ಬಂದಿರುತ್ತೆ. ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು, ಅಲ್ಲಿ ಕೂಡ ನಿಮ್ಗೆ ಹೈಲೈಟಾಗಿ ಗೊತ್ತಿರ್ತಾನೆ ಗೊತ್ತಾ. ಸೊ ಅದೇ ರೀತಿ ಇರೋದೇ ಬಂದಿದ್ದಾವೆ ಕರೆಂಟ್ ಅಫೇರ್ಸ್ ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಪ್ರಕಾರ, ಸರಿಯಾ. ಸೊ ಇಷ್ಟೇ. ಬಟ್ ಇದನ್ನು ನೋಡ್ಕೊಳ್ಳಿ ನೀವು. ಒಂದು ಕರೆಂಟ್ ಅಫೇರ್ಸ್ನ ನಿಮಗೆ 17-18 ಯಾರ್ದು ಎಕ್ಸಾಮ್ ಇದೆ ಅಲ್ವಾ, ನಿಮ್ಗೆ ನಿಜವಾಗ್ಲೂ ಹೇಳ್ತಿದ್ದೀನಿ 18ನೇ ತಾರೀಕು ಮತ್ತು 17ನೇ ತಾರೀಕು ಸ್ವಲ್ಪ ಟಫ್ ಆಗಿ ಬರ್ತವೆ ಅನ್ನೋ ಅನಿಸ್ತದೆ. ಓಕೆ, ಮೀನ್ಸ್ ಈಸಿಯಾಗಿ ಏನು ಒಂದು 3-4 ದಿನ ಈಸಿ ಬಂತು ಗೊತ್ತಾ. ಸೊ ಆ ಈಸಿ ಬರೋದು ಸ್ವಲ್ಪ ಕಠಿಣ ಇದೆ. ಓಕೆ, ಯಾಕಂದರೆ ಸ್ವಲ್ಪ ಟಫ್ ಆಗಿ ತರ್ತಾನೆ ಅಂತ. ಲಾಸ್ಟ್ ನೀವು ಇದರಲ್ಲಿ ಕೂಡ ನೋಡಿರ್ಬೋದು, ಯಾವುದು SI ಎಕ್ಸಾಮ್ ಮೀನ್ಸ್ RPF SIಯಲ್ಲಿ, ಅಲ್ಲಿ ಕೂಡ ನಿಮ್ಗೆ ಲಾಸ್ಟ್ ಒಂದು 2 ಡೇಸ್ 2-3 ಡೇಸು ಸ್ವಲ್ಪ ಟಫ್ ಆಗೇ ತೊಗೊಂಡು ಬಂದ. ಮತ್ತು SSC GDನಲ್ಲಿ ಅಲ್ಲಂತರೂ ಲಾಸ್ಟ್ ಡೇ ಸೆಕೆಂಡ್ ಶಿಫ್ಟಲ್ಲಿ ಅಂತೂ ಕೇಳೋಕ್ಕೆ ಹೋಗಬಾರ್ದು. ಅದು ಗೂಗಲ್ ಮಾಡಿದ್ರೆ ಗೂಗಲಲ್ಲೂ ಸಿಗ್ತಾ ಇಲ್ಲ ಕೆಲವೊಂದು ಪ್ರಶ್ನೆಗಳು, ಆ ರೀತಿ ತಂದಿದ್ದ, ಸರಿಯಾ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಇನ್ನು ನಿಮಗೆ ಎಷ್ಟು ದಿನ, ಇವತ್ತು 13 ಅಂದರೆ 14, 15, 16 ಇನ್ನೂ 3 ಡೇಸ್ ಇದೆ ನಿಮಗೆ. ಸೊ 18 ಇರೋರಿಗೆ 4 ಡೇಸ್ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೀವು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದ್ರೆ ಏನಿಲ್ಲ ಅಂದರೂ ಮ್ಯಾಥ್ಸಲ್ಲಿ ಮತ್ತು ರೀಸನಿಂಗಲ್ಲಾದರೂ ಮ್ಯಾನೇಜ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಮ್ಯಾಥ್ಸ್ ರೀಸನಿಂಗ್ ಕೂಡ ಸ್ವಲ್ಪ ಟಫ್ ಕೇಳೋ ಚಾನ್ಸಸ್ ಇದೆ ಅದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಜೇಡ್ ಬೆಳೆ ಯಾವುದು ಅಂತ ಕೇಳ್ತಾನೆ. ಸೊ ಟೋಟಲಿ 3 ರೀತಿಯ ಬೆಳೆಗಳು ಬರ್ತವೆ ನಿಮಗೆ. ಒಂದು ಖಾರಿಫ್ ಬೆಳೆ ಅಂತ, ಓಕೆ, ಒಂದು ಖಾರಿಫ್ ಬೆಳೆ ಅಂತ, ಇನ್ನೊಂದು ರಾಬಿ ಬೆಳೆ ಅಂತ, ಸರಿನಾ. ಈ ಖಾರಿಫು ಮತ್ತು ರಾಬಿ ಬೆಳೆಯ ಮಧ್ಯದಲ್ಲಿ ಒಂದು ಬೆಳೀತಾರೆ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಜೈಡ್ ಬೆಳೆ ಅಂತ ಕರಿತೀವಿ. ಓಕೆ, ಜೈಡ್ ಬೆಳೆ ಅಂತ. ಈ ಜೈಡ್ ಬೆಳೆ ಯಾವಾಗ ಬೆಳಿತೀವಿ ಅಂದರೆ ಬೇಸಿಗೆ ಸಮಯದಲ್ಲಿ ಈ ಜೈಡ್ ಬೆಳೆ ಬೆಳಿತೀವಿ. ಹಾಗೆ ಖಾರಿಫ್ ಬೆಳೆಯನ್ನು ಮುಂಗಾರು ಮಳೆ ಏನು ಬೀಳುತ್ತದೆ ಗೊತ್ತಾ, ಸೊ ಆ ಸಮಯದಲ್ಲಿ ಮೀನ್ಸ್ ಜೂನಿಂದ ಅಕ್ಟೋಬರ್ವರೆಗೂ ನಿಮಗೆ ಖಾರಿಫ್ ಬೆಳೆ ಬೆಳೆದ್ರೆ, ಜೂನಿಂದ ಅಕ್ಟೋಬರ್ವರೆಗೂ ನಿಮಗೆ ಖಾರಿಫ್ ಬೆಳೆ ಬೆಳೆದ್ರೆ ನಿಮಗೆ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಅಥವಾ ಅಕ್ಟೋಬರಿಂದ ನಿಮಗೆ ಮುಂದೆ, ಓಕೆ, ಹಿಂಗಾರು ಮಳೆ ಬೀಳೋ ಸಮಯದಲ್ಲಿ ನಿಮಗೆ ಏನಂದರೆ ರಾಬಿ ಬೆಳೆ ಬೆಳೆಯಲಾಗ್ತದೆ. ಓಕೆ, ರಾಬಿ ಬೆಳೆಯಲ್ಲಿ ಪ್ರಮುಖ ಬೆಳೆಗಳು ಯಾವುದು? ಒಂದು ಗೋಧಿ, ಬಾರ್ಲಿ ಮತ್ತು ಸಾಸಿವೆ. ಗೋಧಿ, ಬಾರ್ಲಿ ಮತ್ತು ಸಾಸಿವೆ ಮತ್ತು ಕಡಲೆಕಾಳು ಇವೆಲ್ಲ ನಿಮಗೆ ಏನಂದರೆ ರಾಬಿ ಬೆಳೆಯಲ್ಲಿ ಬರ್ತವೆ. ಮತ್ತು ಖಾರಿಫ್ ಬೆಳೆಯಲ್ಲಿ ಯಾವ್ದು ಬರ್ತವೆ? ಜೋಳ ಮತ್ತು ಭತ್ತ. ಓಕೆ, ಜೋಳ ಭತ್ತ ಏನಿದಾವಲ್ವಾ ಇವು ನಿಮಗೆ ಖಾರಿಫ್ ಬೆಳೆಯಲ್ಲಿ ಬರ್ತವೆ. ಹಾಗೆ ಜೈಡ್ ಬೆಳೆಗಳಲ್ಲಿ ಯಾವ್ದ್ಯಾವ್ದು ಬರ್ತವೆ ಬೇಸಿಗೆಯಲ್ಲಿ? ಕಲ್ಲಂಗಡಿ, ಸೌತೆಕಾಯಿ, ಸೀಬೆಹಣ್ಣು, ಮತ್ತು ಮುಂಗ್ ಅಂತ ಬರುತ್ತೆ. ಓಕೆ, ಮತ್ತು ಉರಾದ್ ಅಂತ ಬರುತ್ತೆ, ಸೂರ್ಯಕಾಂತಿ. ಓಕೆ, ಆ್ಯಂಡ್ ದೆನ್ ಟೊಮ್ಯಾಟೊ ಮತ್ತು ಸೋಯಾಬೀನ್, ಆಲೂಗಡ್ಡೆ. ಸೂರ್ಯಕಾಂತಿ ತೊಗೊಬಿಟ್ಟಿದ್ದಾನೆ. ಓಕೆ, ಸೊ ಟೊಮ್ಯಾಟೊ, ಸೋಯಾಬೀನ್, ಆಲೂಗಡ್ಡೆ. ಸರ್ ಟೊಮ್ಯಾಟೊ ಎಲ್ಲ ಕಡೆ ಬೆಳೀತಾರೆ, ಬಟ್ ಆದರೂ ಕೂಡ ಇದನ್ನು ಜೈಡ್ ಬೆಳೆ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದೆನ್ ಜೈಡ್ ಬೆಳೆಗಳನ್ನು ರಾಬಿ ಮತ್ತು ಖಾರಿಫ್ ಬೆಳೆಯ ನಡುವೆ ಬಿತ್ತಲಾಗುತ್ತದೆ. ಓಕೆ, ಇವಾಗ ರಾಬಿ ಮುಗಿದಿರ್ತದೆ, ಖಾರಿಫ್ ಇನ್ನೂ ಸ್ಟಾರ್ಟ್ ಆಗೋಕ್ಕೆ ಇರ್ತದೆ, ಎಲ್ಲಿ? ಜೂನಲ್ಲಿ, ಸರಿನಾ. ಸೊ ಆ ಸಮಯದಲ್ಲಿ ಈ ಜೈಡ್ ಬೆಳೆಗಳನ್ನು ಬಿತ್ತಲಾಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ಯಾರಾ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತಕ್ಕೆ 2 ಚಿನ್ನದ ಪದಕಗಳನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಇದನ್ನು ಕೂಡ ಹೇಳಿಲ್ವಾ ನಾನು ನಿಮಗೆ? ಹೇಳಿದ್ದೀನಿ. ಓಕೆ, ಮನು ಭಾಕರ್ಗಿಂತ ಶ್ರೇಷ್ಠ ಅಂತ ಹೇಳಿದ್ದೀನಿ ಇವರೇ. ಓಕೆ, ಅವರು ಹೇಗೆ ಅಂದರೆ ನನಗೆ ಅವಾರ್ಡ್ ಕೊಟ್ಟಿಲ್ಲ ಅಂತ ಫುಲ್ ಏನೋ ಸೆನ್ಸೇಷನಲ್ ಎಲ್ಲ ನ್ಯೂಸ್ ಮಾಡಿದ್ರು. ಮೀನ್ಸ್ ನನಗೆ ಮೇಜರ್ ಧ್ಯಾನ್ ಚಂದ್ ಕೊಟ್ಟಿಲ್ಲ, ದೇಶಕ್ಕಾಗಿ ನಾನು ಮೆಡಲ್ ತಂದರೆ ಏನಾಯಿತು, ಬಿಟ್ಟರೆ ಏನಾಯಿತು, ಸೊ ದೇಶ ನನಗೆ ಮೋಸ ಮಾಡ್ತು, ಹಾಗೆ ಹಿಂಗೆ ಅಂತ. ಓಕೆ, ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಅವರಿಗೆ ಎಷ್ಟು ಕೊಡಬೇಕಲ್ವ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದೆ ಅಂತ ಹೇಳ್ಬೋದು ದೇಶ ಅವರಿಗೆ. ಓಕೆ, ಯಾಕಂದರೆ ಪ್ರೀತಿ ವಿಶ್ವಾಸದಲ್ಲಿ ಯಾರಿಗೆ? ಅವನಿ ಲೇಖರ್ ಅವ್ರಿಗಲ್ಲ, ಇನ್ನೊಬ್ಬರು ನಿಮಗೆ ಕಂಚಿನ ಪದಕ ತೊಗೊಂಡು ಬಂದ್ರಲ್ಲ ಅವರಿಗೆ, ಜಸ್ಟ್ ಹೇಳಿದೆ ಅಲ್ವ ಅವರಿಗೆ. ಓಕೆ, ಸೊ ಈ ಅವನಿ ಲೇಖರ್ ಅವರು 2 ಚಿನ್ನದ ಪದಕವನ್ನು ತರ್ತಾರೆ ನಿಮಗೆ. ಒಂದೇ ಎಡಿಷನಲ್ಲಿ 2 ಚಿನ್ನದ ಪದಕವನ್ನು ತಂದು ಕೊಟ್ಟಂತಹ ಏಕೈಕ ಭಾರತೀಯ ಮಹಿಳೆ. ಪ್ಯಾರಾ ಒಲಿಂಪಿಕ್ಸಲ್ಲಿ ಆಗಲಿ, ಒಲಿಂಪಿಕ್ಸಲ್ಲಿ ಆದರೂ ಆಗಲಿ ಅದೇ ಗನ್ ತಾನೇ, ಅದೇ ಗನ್ ತೊಗೋತಾರೆ, ಅದನ್ನೇ ಶೂಟ್ ಮಾಡ್ತಾರೆ. ಸೊ ಇವ್ರನ್ನೇ ಯಾಕೆ ಪ್ಯಾರಾ ಒಲಿಂಪಿಕ್ಸ್ ಅಂತ ಕನ್ಸಿಡರ್ ಮಾಡ್ತೀರಾ? ಪ್ಯಾರಾ ಒಲಿಂಪಿಕ್ಸ್ಗೆ ಯಾಕೆ ಮೀಸಲಿಡ್ತೀರಾ ಅಲ್ವಾ? ಸೊ ಇವ್ರನ್ನ ಈ ರೀತಿಯ ಸ್ಪೋರ್ಟ್ಸ್ಗಳನ್ನು ನಾರ್ಮಲ್ ಮಾಡ್ಬೋದೇನೋ, ಸರಿನಾ. ಸೊ ನಾರ್ಮಲ್ ಮಾಡಿದ್ರೆ ಇವರು ಇತಿಹಾಸನೇ ಬರೀತಾರೆ, ಯಾರೋ ಅವನಿ ಲೇಖರ್ ಅವರು. ಸೊ ಒಂದ್ಸರಿ ಗೂಗಲಲ್ಲಿ ಸರ್ಚ್ ಮಾಡಿ. ಓಕೆ, ಇವ್ರದ್ದು ಕೂಡ ಒಂದು ರೀತಿ ಹೇಗಂದರೆ ಸ್ಟ್ರಗ್ಲಿಂಗ್ ಸ್ಟೋರಿ, ಒನ್ ಆಫ್ ದ ಬ್ಯೂಟಿಫುಲ್ ಸ್ಟೋರಿ. ಓಕೆ, ಯಾರ್ದು? ಈ ಅವನಿ ಲೇಖರ್ ಅವ್ರದ್ದು, ಸರಿನಾ. ಲೇಖನ ಆಗಿದೆ, ಅದು ಲೇಖರ ಆಗಬೇಕು, ಸರಿಯಾ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ವುಮೆನ್. ಓಕೆ, ಹೇಗೆ ಅಂದರೆ ಸ್ಟ್ರಗಲ್ ಮಾಡಿಕೊಂಡು ಈ ಲೆವೆಲಲ್ಲಿ ಬಂದಿರೋರು ಅವರು, ಸರಿಯಾ. ನೆನ್ಪಿಟ್ಕೊಳ್ಳಿ ಇದನ್ನು. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಶೂಟಿಂಗ್ದಲ್ಲಿ 2 ಚಿನ್ನದ ಪದಕಗಳನ್ನು ಗೆಲ್ತಾರೆ. ಶೂಟಿಂಗ್ ಇವರು. ಓಕೆ, ಇವರು ಯಾವ ಕ್ರೀಡೆಗೆ ಅಂತ ಸಂಬಂಧಿಸಿರ್ತಾರೆ ಅಂತ ನಿಮ್ಗೆ ಕೇಳ್ಬೋದು. ಶೂಟಿಂಗ್ಗೆ ಸಂಬಂಧಿಸಿದ್ದಾರೆ, ಸರಿನಾ. ಸೊ ಪ್ಯಾರಿಸ್ 2024 ಪ್ಯಾರಾ ಒಲಿಂಪಿಕ್ಸ್ ಮಹಿಳೆಯರ
10 ಮೀಟರ್ ಏರ್ ರೈಫಲ್ ಶೂಟಿಂಗ್ನಲ್ಲಿ ಸ್ಟ್ಯಾಂಡಿಂಗ್ SH1 ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಸಮರ್ಥಿಸಿಕೊಂಡರು. ಇದರೊಂದಿಗೆ ಪ್ಯಾರಾಒಲಿಂಪಿಕ್ಸ್ ಕ್ರೀಡಾಕೂಟದ ಇತಿಹಾಸದಲ್ಲೇ 2 ಚಿನ್ನದ ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ. ಹಾಗಾದರೆ ಪ್ಯಾರಾಒಲಿಂಪಿಕ್ಸಲ್ಲಿ ಇಲ್ಲಿವರೆಗೂ 2 ಚಿನ್ನದ ಪದಕಗಳನ್ನು ಗೆದ್ದೇ ಇಲ್ವಾ ಸರ್? ಗೆದ್ದಿದ್ದಾರೆ, ಬಟ್ ನಮ್ಮ ಭಾರತೀಯರು ಯಾರೂ ಗೆದ್ದಿರಲಿಲ್ಲ. ಎಷ್ಟು 143 ಕೋಟಿ ಇದ್ದರೂ ಕೂಡ ಯಾರೂ ಗೆದ್ದಿರಲಿಲ್ಲ ಸ್ಟಿಲ್ ಟುಡೇ. ಬಟ್ ಗೆದ್ದವ್ರು ಯಾರು ಅಂದರೆ ಏಕೈಕ ಇವರೇ, ಯಾರು ಅವನಿ ಲೇಖರ್ ಅವರು. ಸರಿಯಾ, ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಇವ್ರು ಇನ್ನೊಂದು ಫುಲ್ ಒಂದು ಟಾರ್ಗೆಟ್ ಒಂದು ಸೆಟ್ ಮಾಡಿಬಿಡ್ತಾರೆ. ಯಾವುದಂದರೆ 249 ಅನ್ನೋ ಒಂದು ಪಾಯಿಂಟ್ ಕಳಿಸಿ ಹೊಸ ಪ್ಯಾರಾಒಲಿಂಪಿಕ್ಸ್ ದಾಖಲೆನೇ ನಿರ್ಮಿಸಿದ್ದಾರೆ ಇವರು. ಎಷ್ಟು? 249 ಮೀನ್ಸ್ ಇದು ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲೇ ಈ ಸ್ಕೋರ್ ಏನಿದೆ ಅಲ್ವಾ ಟಾಪ್ ಇದೆ. ಓಕೆ, ಸ್ಕೋರ್ ಏನಿದೆಯಲ್ಲ ಟಾಪ್ ಇದೆ ನೆನ್ಪಿಟ್ಕೊಳ್ಳಿ. ಎಷ್ಟು? 249 ಅಂಕಗಳನ್ನು ಗಳಿಸಿ ಹೊಸ ಪ್ಯಾರಾಒಲಿಂಪಿಕ್ಸ್ನಲ್ಲಿ ದಾಖಲೆ ನಿರ್ಮಿಸಿದ್ದಾರೆ. ಯಾರು? ಅವನಿ ಲೇಖರಾ ಅವರು. ಸರಿನಾ, ಇವರು ಪ್ಯಾರಾಒಲಿಂಪಿಕ್ಸ್ ಶೂಟಿಂಗ್ಗೆ ಸಂಬಂಧಿಸಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತೀಯ ಸಂವಿಧಾನದ 25ನೇ ವಿಧಿ ಅದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಸೊ ಈ ವಿಧಿಯ ಬಗ್ಗೆ ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಆದರೂ ಕೂಡ ನಿಮಗೆ ಇದನ್ನು ಕೇಳಿದ್ದಾನೆ. ಸೊ ಮೀನ್ಸ್ ಲೈಕ್ ದಟ್. ಹೇಗೆ ಅಂದರೆ ನಿಮಗೆ ನೆಕ್ಸ್ಟ್ ಬರೋರು, ನೀವು ನೆಕ್ಸ್ಟ್ ಓದೋರು, ನೀವು ಆಲ್ಮೋಸ್ಟ್ 106 ಕೂಡ ಓದ್ಕೊಳ್ಳೇಬೇಕು ಅನ್ನೋ ಪರಿಸ್ಥಿತಿ ತರ್ತಾ ಇದ್ದಾನೆ. ಸರಿಯಾ? ಸೊ ಇದನ್ನು ಏನಂದರೆ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ, ಪೋಸ್ಟಿಂಗ್, ಬಡ್ತಿ ಮತ್ತು ವರ್ಗಾವಣೆಗೆ ಸಂಬಂಧಿಸಿದೆ. ಸರಿನಾ? ಇದನ್ನು ಅಧಿಕೃತವಾಗಿ ಸಂವಿಧಾನದ 25ನೇ ತಿದ್ದುಪಡಿ ಕಾಯ್ದೆ 1966 ಎಂದು ಕರೆಯಲಾಗುತ್ತದೆ. ಮೀನ್ಸ್ 1966ರಲ್ಲಿ ಈ ತಿದ್ದುಪಡಿ ಆಗಿದೆ. ಯಾವ ತಿದ್ದುಪಡಿ? 25ನೇ ತಿದ್ದುಪಡಿ. ಸರಿಯಾ? ಈ ತಿದ್ದುಪಡಿಯ ಮೂಲಕ ಪ್ರಸ್ತುತ ಕಾಯ್ದೆ ಪ್ರಾರಂಭವಾಗುವ ಮೊದಲು ನೀಡಿದ ತೀರ್ಪುಗಳನ್ನು ಮಾನ್ಯ ಮಾಡಲಾಗಿದೆ. ಸರಿಯಾ? ಸೊ ಸಿಂಪಲಾಗಿ ಏನು ನೆನ್ಪಿಟ್ಕೋಬಾರ್ದು ನೀವು ಇಲ್ಲಿ. ಸಿಂಪಲ್ ಏನಂದರೆ ಸಂವಿಧಾನದ 25ನೇ ತಿದ್ದುಪಡಿ ಇದಕ್ಕೆ ಸಂಬಂಧಿಸಿದೆ? ಜಿಲ್ಲಾ ನ್ಯಾಯಾಧೀಶರಿಗೆ. ಓಕೆ, ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಿಸಿದೆ. ಅವ್ರ ಪೋಸ್ಟಿಂಗ್ ಆಗಲಿ, ಅವ್ರ ಬಡ್ತಿಗಾಗಲಿ, ಅವ್ರ ನೇಮಕಾತಿಗಾಗಲಿ, ಅವ್ರ ಟ್ರಾನ್ಸ್ಫರ್ಗಾಗಲಿ ಎಲ್ಲಕ್ಕೂ ಸಂಬಂಧಿಸಿರೋದು ಯಾವುದು ಅಂದರೆ ನಿಮಗೆ 25ನೇ ತಿದ್ದುಪಡಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ರಧಾನಿ ಮೋದಿ ಅವರು ಎಷ್ಟು ಪರಮರುದ್ರ ಸೂಪರ್ ಕಂಪ್ಯೂಟರ್ಗಳನ್ನು ಬಿಡುಗಡೆ ಮಾಡಿದರು? ಇವಾಗ ಮೊದಲ ಬಾರಿಗೆ ಇದೇನು ಯಾವ ಶಿಫ್ಟಲ್ಲಿ ಕೇಳಿರ್ತಾರಲ್ವ, ಅವ್ರಿಗೆ ಟಫೇ ಇದು ಕ್ವಶನು, ಟಫ್. ಬಟ್ ಈ ರೀತಿ ನಾ ಅನಲೈಸಿಸ್ ಮಾಡುವಾಗ ಇದನ್ನು ಹೇಳಿರ್ತೀನಿ ನಾನು ನಿಮಗೆ 3 ಅಂತ. ಈಗ ಹೆವಿ ಈಸಿ ಕ್ವಶನ್ ಇದು. ನಿನ್ನೆ ಶಿಫ್ಟಲ್ಲಿ ಯಾರು ಇದನ್ನು ಬಿಟ್ಟು ಬಂದಿದ್ದೀರಲ್ವಾ, ಆ್ಯಕ್ಚುಲಿ ಹೇಳ್ತಿದ್ದೀನಿ, ಮೋಸ ಮಾಡ್ಕೊಂಡಾಗ ನಿಮಗೆ ನೀವು. ಓಕೆ, ಯಾಕಂದರೆ ಈ ರೀತಿ ಅನಲೈಸಿಸ್ ಮಾಡಿದಾಗ ಕೂಡ ನೀವು ಕೇಳಿದ ಮೇಲೂ ಕೂಡ ಈ ರೀತಿ ಬಿಟ್ಟು ಬರೋದು ಚೆನ್ನಾಗಾಗಲ್ಲ. ಇದು ಕರೆಂಟ್ ಅಫೇರ್ಸ್, ಟಫ್ ಕರೆಂಟ್ ಅಫೇರ್ಸ್ ಇವಾಗ ಹೇಳಿದ್ದೆ. ಬಟ್ ಫಸ್ಟ್ ಶಿಫ್ಟಲ್ಲಿ ಯಾರಿಗೆ ಬಂದಿದೆ ಅಲ್ವಾ ಅವರಿಗೆ. ನಿಮಗೆ ಈ ಕ್ವಶನ್ ನಾನು ಹೇಳಿರಲಿಲ್ಲ ಅಂದರೆ ಇದು ಟಫ್ ಆಗ್ತಿತ್ತೇನೋ ನಿಮಗೆ. ಓಕೆ, ಹೇಳಿದ ಮೇಲೆ ಯಾಕೆ ಟಫ್ ಆಗುತ್ತೆ ಅಲ್ವಾ? ಟಫ್ ಆಗೋದಿಲ್ಲ. ಸೊ ಪ್ರಸ್ತುತ ಇವಾಗ ಮೆಕ್ಸಿಕೋದ ಪ್ರಧಾನಮಂತ್ರಿ ಯಾರಿದ್ದಾರೆ ಅಂತ ನಿಮ್ಗೆ ಕೇಳಿಬಿಡ್ತಾರೆ. ಸೊ ಇವಾಗ ನಾನು ಹೇಳಿಲ್ಲ, ನಿಮ್ಗೆ ಗೊತ್ತೂ ಇಲ್ಲ, ನೀವು ಅದನ್ನು ನೋಡಿದ್ರೆ ಟಫ್ ಅಂತ ಹೇಳ್ಬೋದು. ನಾನು ಇವಾಗ ಹೇಳ್ತೀನಿ ಕ್ಲೌಡಿಯಾ ಅಂತ ಹೇಳ್ತೀನಿ. ಓಕೆ, ಯಾರು? ಕ್ಲೌಡಿಯಾ ಅಂತ ಹೇಳ್ತೀನಿ. ಈ ಕ್ಲೌಡಿಯಾ ಅನ್ನೋರು ಪ್ರಸ್ತುತ ಮೆಕ್ಸಿಕೋದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳ್ತೀನಿ. ಇವಾಗ ನೀವು ಅಲ್ಲಿ ಹಾಕಿ ಬರಲಿಲ್ಲ ಅಂದರೆ ಇದು ನಿಮ್ಮ ಮಿಸ್ಟೇಕ್. ಓಕೆ, ಯಾಕಂದರೆ ಹೇಳಿದ ಮೇಲೂ ಕೂಡ ಇದ್ರೇನೋ ನೀವು ಮಿಸ್ ಮಾಡ್ಕೊಂಬಂದರೆ ಅದು ನಿಮ್ಮ ಮಿಸ್ಟೇಕ್ ಆಗುತ್ತೆ. ಕೇಳಿಲ್ಲ ಅಂದರೆ ಸರ್ ಟಫ್ ಆಗಿ ಬಂದಿರೋದು ಅಂತ ಹೇಳ್ಬಹುದು. ಓಕೆ, ಅದು ಎಕ್ಸ್ಕ್ಯೂಸ್ ನನಗಲ್ಲ, ನಿಮಗೆ ನೀವು ಕೊಡ್ಕೋಬಹುದು. ಬಟ್ ನಿಮಗೆ ಗೊತ್ತಿದ್ದಾಗ ನೀವು ಬಿಟ್ಟು ಬಂದರೆ ಅದು ನೀವು ಎಕ್ಸ್ಕ್ಯೂಸ್ ನಿಮ್ಮನ್ನೇ ನೀವು ಕೊಡ್ಕೊಳ್ಳೋಕ್ಕಾಗೋದಿಲ್ಲ. ಸರಿಯಾ? ನೋಡ್ಕೊಳ್ಳಿ, ಇದು ಎಷ್ಟು ಪರಮರುದ್ರ ಸೂಪರ್ ಕಂಪ್ಯೂಟರ್ಗಳನ್ನು ಬಿಡುಗಡೆ ಮಾಡ್ತಾರೆ ಪ್ರಧಾನಿ ಮೋದಿ ಅವರು ಅಂದರೆ ಟೋಟಲಿ 3 ಸೂಪರ್ ಕಂಪ್ಯೂಟರ್ಗಳನ್ನು ಬಿಡುಗಡೆ ಮಾಡ್ತಾರೆ. ಸರಿಯಾ? ಸೊ 2024ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸಂವಿಧಾನದ 46ನೇ ವಿಧಿಯು ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಪ್ರಚಾರವನ್ನು ಉಲ್ಲೇಖಿಸುತ್ತದೆ. ಓಕೆ, ಯಾರು ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಚಾರವನ್ನು ಉಲ್ಲೇಖಿಸುತ್ತದೆ? ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ದುರ್ಬಲ ವರ್ಗಗಳು. ಓಕೆ, OBC, SC ಮತ್ತು ST ಅವರ ಬಗ್ಗೆ ಹೇಳ್ತದೆ. ಎಷ್ಟನೇದು? 46ನೇ ವಿಧಿ. ಸರಿನಾ? ಇದೇನು ಬಿಟ್ಕೊಳ್ಳಿ. ನಿಮ್ಗೆ ಏನಂದರೆ 1 ರಿಂದ 70ರವರೆಗೂ ವಿಧಿಗಳನ್ನು ನೋಡ್ಕೊಳ್ರಿ. ಪ್ಲೇ ಲಿಸ್ಟಲ್ಲಿದೆ, ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಾಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ನನ್ನ ಕ್ಲಾಸ್ನ ನೋಡಕ್ಕೆ ಬಿಡ್ರಿ, ಇಲ್ಲಾಂದರೆ PDF ಆದರೂ ತೊಗೊಂಡ್ಬಿಡಿ. PDF ತೊಗೊಂಡು PDF ಅಲ್ಲಾದರೂ ಓದ್ಕೊಳ್ಳಿ ಅಲ್ವಾ? ಸೊ ಯೂಸ್ ಆಗುತ್ತೆ ಆ್ಯಂಡ್ ಈಸಿ ಆಗುತ್ತೆ. ನಿಮಗೆ 2 ಮಾರ್ಕ್ಸ್ ಬರುತ್ತೆ ಅಂದರೆ ಯಾಕೆ ಬಿಡಬೇಕು ಹೇಳಿ ಅಲ್ವಾ? ಇವಾಗ ನೋಡಿ, ಜಸ್ಟ್ ಆವಾಗಲೇ ಒಂದು ಪ್ರಶ್ನೆ ಕೇಳಿದ, ಯಾವುದು? 21A ವಿಧಿ ಬಗ್ಗೆ ಕೇಳಿದ. ಸೊ ಇದನ್ನು ಕೂಡ ನಿಮ್ಮ ಮೆನ್ಷನ್ ಹೇಳಿರ್ತದೆ. 1 ರಿಂದ 70ರಲ್ಲೇ ಬರುತ್ತೆ ತಾನೆ. ಹಾಗೆ 46ನೇ ವಿಧಿ ಬಗ್ಗೆ ಇದೆ. ಸೊ ಇದು ಕೂಡ 2 ಮಾರ್ಕ್ಸ್ ಬಂತಲ್ವಾ? ಸೊ ಇನ್ನೂ ನಿಮಗೆ ಸ್ವಲ್ಪ ಲಕ್ ಇದ್ದರೆ ಇನ್ನೊಂದು 2 ಮಾರ್ಕ್ಸ್ ಬರ್ಬೋದು, 4 ಮಾರ್ಕ್ಸ್ ಇದ್ರ ಬಗ್ಗೆನೇ ಕೇಳ್ಬೋದಲ್ವಾ? ಸೊ ಅದಕ್ಕೆ ನೋಡ್ಕೊಳ್ರಿ, ವಿಧಿಗಳನ್ನು ಆಲ್ವೇಸ್ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಉತ್ತರ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಯಾರಿದ್ದಾರೆ? ಯೋಗಿ ಆದಿತ್ಯನಾಥ್. ಓಕೆ, ಯೋಗಿ ಆದಿತ್ಯನಾಥ್ ಏನಿದಾರಲ್ವ ಪ್ರಸ್ತುತ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾಕೆ ಹಾಕುಮ್ ನಡೀತಾ ಇದೆ, ಸ್ವಲ್ಪ ನ್ಯೂಸಲ್ಲಿದೆ, ಸೊ ಅದಕ್ಕೆ ಕೇಳ್ತಾ ಇದ್ದಾನೆ. ಸರಿನಾ? ಹಾಗೆ ಉತ್ತರ ಪ್ರದೇಶದ ರಾಜ್ಯಪಾಲರು ಯಾರಿದ್ದಾರೆ ಅಂತ ಹೇಳ್ಬೋದಾ? ನಿಮಗೆ ನೆಕ್ಸ್ಟ್ ಶಿಫ್ಟ್ ಹೋಗೋವರೆಗೆ ಏನೇನು ನೋಡ್ಕೋಬೇಕು ಅಂದರೆ ಈ ಕ್ವಶನ್ ರಿಲೇಟೆಡ್ ಹೇಳ್ತಾ ಇದ್ದೀನಿ. ಜಸ್ಟ್ ಒಂದು ಉತ್ತರ ಪ್ರದೇಶದ ಗವರ್ನರ್ ನೋಡ್ಕೊಂಡು ಹೋಗಿ, ಮೀನ್ಸ್ ರಾಜ್ಯಪಾಲರನ್ನು, ಮಣಿಪುರದು ಪ್ರಸ್ತುತ ರಾಜ್ಯಪಾಲರನ್ನು, ಓಕೆ, ಮಣಿಪುರದು ರಾಜ್ಯಪಾಲರನ್ನು ಪ್ರಸ್ತುತ, ಹಾಗೆ ಮಿಜೋರಾಮ್ದು ರಾಜ್ಯಪಾಲರನ್ನು, ಇವುಗಳನ್ನು ನೋಡ್ಕೊಂಡು ಹೋಗಿ. ಯಾಕಂದರೆ ನ್ಯೂಸಲ್ಲಿದ್ದಾವೆ, ಕೇಳ್ತಾನೆ. ಸರಿಯಾ? ಆ್ಯಂಡ್ ದೆನ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಹಾಗೆ ಪಾಕಿಸ್ತಾನದ ರಾಷ್ಟ್ರಪತಿಗಳನ್ನು ನೋಡಿಕೊಂಡು ಹೋಗಬೇಕು. ಓಕೆ, ಯಾಕೆ? ರೀಸೆಂಟಾಗಿ ಟ್ರೈನ್ ಹೈಜಾಕ್ ಐತಲ್ವಾ? ಸೊ ಅದಕ್ಕೆ
ಅದ್ರ ಮೇಲೆ ಬಂದರೂ ಬರ್ಬೋದು ನಿಮಗೆ ಏನಾದರೂ ರೀಸೆಂಟಾಗಿ ಮತ್ತೆ ಕ್ವಶನ್ ಪೇಪರ್ ರೀಸೆಟ್ ಆಯಿತು ಪ್ಯಾಟರ್ನ್ ಆಯಿತು ಅಂದರೆ ನಿಮಗೆ, ಇಲ್ಲ ಅಂತಂದರೆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಓಲ್ಡ್ ಕ್ವಶನ್ ಪೇಪರ್ ಮೀನ್ಸ್ ನಿಮಗೆ 1 ತಿಂಗಳ ಹಿಂದ್ಗಡೆ ತೆಗೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳೇ ನಿಮಗೆ ನಡೆಸ್ತಾನೆ. ಬಟ್ ಸ್ವಲ್ಪ ನೋಡ್ಕೊಂಡಿರಿ ಅಷ್ಟೇ, ಯಾಕೆ ರಿಸ್ಕ್ ಆಗಿ ತೊಗೊಳ್ಳೋದಲ್ವಾ. ಸೊ ಅದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಜ್ಯಸಭೆಯ ಗರಿಷ್ಠ ಸಂಖ್ಯೆ ನಿಗದಿಯಾಗಿದೆ ಅಂತ ಕೇಳಿದ್ದಾನೆ. ರಾಜ್ಯಸಭೆಯ ಗರಿಷ್ಠ ಸಂಖ್ಯೆ ಎಷ್ಟಾಗಿದೆ ರೀ? 500. ಓಕೆ, 500 ಏನಿದೆ ಅಲ್ವಾ, ಇದು ರಾಜ್ಯಸಭೆಯ ಗರಿಷ್ಠ ಸಂಖ್ಯೆ ಆಗಿದೆ. ರಾಜ್ಯ ವಿಧಾನಸಭೆಯ ಗರಿಷ್ಠ ಸಂಖ್ಯೆ ಆಗಿದೆ. ಓಕೆ, ರಾಜ್ಯ ವಿಧಾನಸಭೆಯ ಗರಿಷ್ಠ ಸಂಖ್ಯೆ ಅಂದರೆ 500 ನಿಮಗೆ. ಹಾಗೆ ಕನಿಷ್ಠ ಅಂದರೆ 60. ಓಕೆ, ಕನಿಷ್ಠ 60, ಗರಿಷ್ಠ ನಿಮಗೆ 500. ಸರಿನಾ, ನೆನಪಿರಲಿ ಇದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಪ್ರಶ್ನೆ ಏನಿದೆ ಅಂದರೆ ಘನೀಕರಣ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಘನೀಕರಣ ಮಾಡಬೇಕಂದ್ರೆ ಏನು ಮಾಡಬೇಕು? ಏನಿಲ್ಲ, ಆವಿಯನ್ನು ತಂಪಾಗಿಸುವ ಮೂಲಕ ಅದನ್ನು ದ್ರವವಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ನಾವು ಘನೀಕರಣ ಎಂದು ಕರೆಯಲಾಗುತ್ತದೆ. ಓಕೆ, ಇಲ್ಲಿ ನಿಮಗೆ ಕೇಳ್ತಾನೆ ಸಾಲಿಡು, ಲಿಕ್ವಿಡು ಮತ್ತು ಗ್ಯಾಸು. ಇವಾಗ ಲಿಕ್ವಿಡಿಂದ ಸಾಲಿಡ್ ಮಾಡಬೇಕಂದ್ರೆ ಏನು ಮಾಡಬೇಕು? ಟೆಂಪ್ರೇಚರ್ನ ತೆಗಿಬೇಕು, ಪ್ರೆಷರ್ನ ಜಾಸ್ತಿ ಮಾಡಬೇಕು. ಟೆಂಪ್ರೇಚರ್ನ ಕಡಿಮೆ ಮಾಡಬೇಕು, ಪ್ರೆಷರ್ನ ಜಾಸ್ತಿ ಮಾಡಬೇಕು. ಓಕೆ, ಜಾಸ್ತಿ ಮಾಡಬೇಕು. ಆವಾಗ ಈ ಲಿಕ್ವಿಡ್ ಇದ್ದದ್ದು ಸಾಲಿಡ್ ಆಗುತ್ತೆ. ಸಾಲಿಡ್ ಇದ್ದದ್ದು ಲಿಕ್ವಿಡ್ ಮಾಡಬೇಕಂದ್ರೆ ಏನು ಮಾಡಬೇಕು? ಏನಿಲ್ಲ, ಟೆಂಪ್ರೇಚರ್ನ ಜಾಸ್ತಿ ಮಾಡಬೇಕು, ಪ್ರೆಷರ್ನ ಕಡಿಮೆ ಮಾಡಬೇಕು. ಓಕೆ, ವೈಸ್ ವರ್ಸ. ಹಾಗೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ನಿಮಗೆ, ಈ ಸಾಲಿಡಿಂದ ಲಿಕ್ವಿಡ್ ಆಗ್ತದೆ, ಲಿಕ್ವಿಡಿಂದ ಗ್ಯಾಸ್ ಆಗ್ತದೆ. ಬಟ್ ಆಟೋಮೆಟಿಕ್ ಡೈರೆಕ್ಟಾಗಿ ಸಾಲಿಡಿಂದ ಗ್ಯಾಸಸ್ಸೇ ಆದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಆ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತ ಕೇಳ್ತೇನೆ ನಿಮಗೆ. ಅದಕ್ಕೆ ಸಬ್ಲಿಮೇಷನ್ ಅಂತ ಕರಿತೀವಿ. ಓಕೆ, ಸಬ್ಲಿಮೇಷನ್ ಅಂತ ಕರಿತೀವಿ. ಮೀನ್ಸ್ ಲಿಕ್ವಿಡ್ ಅನ್ನೋದು ಫಾರ್ಮೇ ಬರೋದಿಲ್ಲ. ಹೇಗೆ ಸರ್? ಇವಾಗ ನಾವು ಏನೇ ಕರಗಿಸಿದ್ರು, ಗಟ್ಟಿಯಾಗಿರೋದು ಕರಗಿಸಿದ್ರೆ, ಸಾಲಿಡ್ ಇರೋದು ಕರಗಿಸಿದ್ರೆ ಲಿಕ್ವಿಡ್ ಆಗುತ್ತೆ ಸರ್, ಗ್ಯಾಸ್ ಆಗೋದಿಲ್ಲ ಸರ್. ಕರ್ಪೂರ. ಓಕೆ, ಈ ಕರ್ಪೂರ ಏನಿದೆ ಅಲ್ವಾ, ದೇವ್ರ ಮುಂದೆಗಡೆ ಹಚ್ತಿರಲ್ವಾ ಈ ಕರ್ಪೂರ ನೀವು ಯಾವಾಗಾದರೂ ಆವಿ ಆಗೋದು, ಆವಿ ಅಲ್ಲ, ಲಿಕ್ವಿಡ್ ಆಗೋದು ನೋಡಿದ್ರಾ? ಸಾಲಿಡ್ ಇರುತ್ತೆ, ಅದು ಡೈರೆಕ್ಟ್ ಗ್ಯಾಸ್ ಆಗುತ್ತೆ ಅಲ್ವಾ. ಮತ್ತು ನೀವು ಕೆಲವೊಂದು ನಿಮ್ಮ ಅಲಮಾರಿಗಳಲ್ಲಿ ನಿಮ್ಮ ಬಟ್ಟೆ ಇಡುವ ಏನು ಸ್ಥಳ ಇರುತ್ತೆ ಅಲ್ವಾ, ಸೊ ಅಲ್ಲಿ ಏನು ಮಾಡಿರ್ತೀರ ಅಂದರೆ ಒಂದು ಡಾಂಬರ್ ಗುಳಿಗೆ ಅಂತ ಇಟ್ಟಿರ್ತೀರ. ಓಕೆ, ಡಾಂಬರ್ ಗುಳಿಗೆ ಅಂತ ನಿಮ್ಗೆ ತಿಳಿಯುವಾಗೆ ರೌಂಡ್ ಒಂದು ಗುಳಿಗೆ ಇರುತ್ತೆ ಈ ರೀತಿ. ಓಕೆ, ಈ ರೀತಿ ಒಂದು ಗುಳಿಗೆ ಇರುತ್ತೆ. ಸೊ ಆ ಗುಳಿಗೆನ ಇಟ್ಟಿರ್ತೀರ, ಅದು ಯಾವತ್ತಾದರೂ ನಿಮಗೆ ಕರಗಿ ಲಿಕ್ವಿಡ್ ಆಗಿರೋದು ನೋಡಿದಿರಾ? ಇಲ್ಲ. ಸೊ ಅದನ್ನು ಕೂಡ ನಿಮಗೆ ಎಲ್ಲಿ ಬರುತ್ತೆ ಅಂದರೆ ಸಬ್ಲಿಮೇಷನ್ ಪ್ರಕ್ರಿಯೆಯಲ್ಲಿ ಒಳಗಾಗ್ತದೆ. ಸರಿನಾ, ಸಾಲಿಡಿಂದ ಡೈರೆಕ್ಟ್ ನಿಮಗೆ ಗ್ಯಾಸಿಯಸ್ ಸ್ಟೇಟ್ಗೆ ಪರಿವರ್ತನೆ ಆಗ್ತದೆ. ಸರಿ, ಅದು ನೆನಪಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಇಸ್ ದ ಟೋಟಲ್ ಬಾರ್ಡರ್ ಆಫ್ ಇಂಡಿಯಾ? ಇಂಡಿಯಾದು ಟೋಟಲ್ ಬಾರ್ಡರ್ ಎಷ್ಟಿದೆ ಅಂತ ಕೇಳಿದ್ದಾನೆ. ಎಷ್ಟಿಲ್ಲ, 15,200 ಕಿಲೋಮೀಟರ್ ಬಾರ್ಡರ್ ಇದೆ ಇದು. ಸರಿನಾ, ಸೊ ಏನು ಭಾರತ ಇದೆ ಅಲ್ವಾ, ಎಷ್ಟು ಭಾರತ, ಸೊ ಎಲ್ಲ ಭಾರತದ ಗಡಿ ಪ್ರದೇಶ ಎಷ್ಟು ಕಿಲೋಮೀಟರ್ ಹೊಂದಿದೆ ಅಂದರೆ 15,200 ಕಿಲೋಮೀಟರ್ ಹೊಂದಿದೆ. ಸರಿನಾ, ಹಾಗೆ ನಿಮ್ಗೆ ಜಸ್ಟ್ ಇದನ್ನು ಕೇಳಬಹುದು, ಜಲಗಡಿಯನ್ನು ಹೊಂದಿರತಕ್ಕಂತಹ ಎಷ್ಟು ಕಿಲೋಮೀಟರ್ ಹೊಂದಿದೆ ಜಲಗಡಿ ನಮ್ಮ ಭಾರತ ಅಂತ ಕೇಳ್ಬೋದು ನಿಮಗೆ. ಓಕೆ, 7,516 ಕಿಲೋಮೀಟರ್. ಓಕೆ, ದ್ವೀಪಗಳನ್ನು ಒಳಗೊಂಡು 7,516 ಕಿಲೋಮೀಟರ್ ಗಡಿಯನ್ನು ಹೊಂದಿದೆ. ಸರಿಯಾ, ಇದು ನೆನಪಿರಲಿ ನಿಮಗೆ. ಭೂಗಡಿ ಅಂತ ಕೇಳಿದ್ರೆ ನಿಮಗೆ 15,200. ಸರಿನಾ, ಇದು ನೆನಪಿರಲಿ, ಇದು ಭೂಗಡಿ, ಇದು ನಿಮಗೆ ಜಲಗಡಿ. ಸರಿಯಾ, ಎರಡು ಕೇಳ್ತಾನೆ, ಎರಡು ಇಂಪಾರ್ಟೆಂಟ್ ಇದ್ದಾವೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ಅತಿ ದೊಡ್ಡ ಕೃತಕ ದ್ವೀಪವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಮೀನ್ಸ್ ಆರ್ಟಿಫಿಷಿಯಲ್ ಐಲ್ಯಾಂಡ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಕೇರಳದಲ್ಲಿ. ಸರಿನಾ, ಆ ದ್ವೀಪದ ಹೆಸರೇನು ಅಂದರೆ ನಿಮಗೆ ವಿಲ್ಲಿಂಗ್ಟನ್ ದ್ವೀಪ ಅಂತ ಬರುತ್ತೆ. ಓಕೆ, ವಿಲ್ಲಿಂಗ್ಟನ್ ದ್ವೀಪ. ಆ ವಿಲ್ಲಿಂಗ್ಟನ್ ದ್ವೀಪವು ಕೇರಳದ ಅಥವಾ ದೇಶದ ಅತಿ ದೊಡ್ಡ ಕೃತಕ ದ್ವೀಪವಾಗಿದೆ ಮತ್ತು ಕೇರಳದ ಕೊಚ್ಚಿ ನಗರದ ಭಾಗವಾಗಿದೆ. ಇದು ಎಲ್ಲಿ ಕಂಡುಬರ್ತದೆ? ಕೇರಳದ ಕೊಚ್ಚಿಯಲ್ಲೇ ಕಂಡುಬರ್ತದೆ. ಸರಿನಾ, ಆ ದ್ವೀಪದ ಹೆಸರೇನು? ವಿಲ್ಲಿಂಗ್ಟನ್ ದ್ವೀಪ. ಏನು ಇದು? ಒಂದು ಆರ್ಟಿಫಿಷಿಯಲ್ ದ್ವೀಪವಾಗಿದೆ, ಆರ್ಟಿಫಿಷಿಯಲ್ ಐಲ್ಯಾಂಡ್ ಆಗಿದೆ ಅಥವಾ ಕೃತಕ ದ್ವೀಪವಾಗಿದೆ. ಎಲ್ಲಿ? ಕೇರಳದಲ್ಲಿ. ಸರಿನಾ, ಈ ರೀತಿಯಾಗಿರೋ ಪ್ರಶ್ನೆಗಳು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಮಾತ್ರ ಅಂತ ಅಲ್ಲ, ಫುಲ್ ಫ್ಯೂಚರಲ್ಲಿ ನಿಮಗೆ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಕೂಡ ಕೇಳಬಹುದು ಇದನ್ನು. ಸರಿನಾ, ಆ್ಯಂಡ್ ದೆನ್ ಇದಾಗಿತ್ತು ಇಲ್ಲಿಯವರೆಗೆ RPF ಕಾನ್ಸ್ಟೇಬಲ್ 12th ಮಾರ್ಚ್ 3rd ಶಿಫ್ಟ್ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೆ ನೀವು ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.